Hello friends, ಇಂದು ನಾವು ಕ್ಲಾಸ್ 10th ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ ನಂಬರ್ 6 ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದ ರೆಮಿಡೀಸ್ ಎಂಬ ಒಂದು ಚಾಪ್ಟರ್ನ ತಿಳಿಯೋಣ. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಏನೇನು ಕಲಿತೀವಿ? ಮೇನ್ ಆಗಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾನ ಕಲಿತೀವಿ. ಇಂಡಿಯಾದಲ್ಲಿ ಇರುವಂಥ ಒಂದು ಕಷ್ಟಗಳು, ಪ್ರಾಬ್ಲಮ್ಸ್. ಕಮ್ಯುನಲಿಸಮ್, ಸ್ಟೇಟಸ್ ಆಫ್ ವುಮೆನ್, ಓವರ್ ಪಾಪ್ಯುಲೇಷನ್, ಪ್ರಾಫಿಟರಿಂಗ್, ಕರಪ್ಷನ್, ಇಲ್ಲಿಟ್ರಸಿ, ಎಕನಾಮಿಕ್ ಇನ್ಇಕ್ವಾಲಿಟಿ, ಪಾವರ್ಟಿ, ರೀಜನಲಿಸಮ್, ಸ್ಮಗ್ಲಿಂಗ್. ಸೊ ಈ ಒಂದು 10 ಮೇನ್ ಕಷ್ಟಗಳಿದೆ, ಇಂಡಿಯಾದಲ್ಲಿ ಪ್ರಾಬ್ಲಮ್ಸ್ ಇದೆ. ಓಕೆನಾ? ಸೊ ಇದ್ರದ್ದು ಟರ್ಮ್ಸ್ ನಿಮ್ಗೆ ಹೊಸದು ಅನ್ಸಿರ್ಬೋದು, ಆದರೆ ಈ ಪಾಠದಲ್ಲಿ ಮುಂದುವರಿತಾ ಇದ್ದಂಗೆ ನಿಮಗೆ ಈ ಟರ್ಮ್ಸ್ದು ಕ್ಲೀನಾಗಿ ಮೀನಿಂಗ್ ಅರ್ಥ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಚಾಪ್ಟರ್. Since 1947, we have been facing a number of problems both internally and externally. ಸೊ 1947 ಇಂಡಿಯಾಗೆ ಸ್ವತಂತ್ರ ಸಿಕ್ತು. ಆದರೆ ಸ್ವತಂತ್ರ ಸಿಕ್ಕಿದ ಕೂಡಲೇ ನಮಗೆ ಪ್ರಾಬ್ಲಮ್ಸು ಹೋಗ್ಬಿಟ್ಟಿರಲಿಲ್ಲ. ಸುಮಾರು ಪ್ರಾಬ್ಲಮ್ಸ್ ಇದ್ವು, ಇಂಟರ್ನಲ್ಲಿ ಆಗಿರ್ಬೋದು, ಎಕ್ಸ್ಟರ್ನಲ್ಲಿ ಆಗಿರ್ಬೋದು. ದೋಸ್ ಪ್ರಾಬ್ಲಮ್ಸ್ ಹ್ಯಾಡ್ ಟು ಬಿ ಸಾಲ್ವ್ಡ್ ಥ್ರೂ ಪ್ರಾಪರ್ ಪ್ಲಾನಿಂಗ್ ಆ್ಯಂಡ್ ಗುಡ್ ಗವರ್ನೆನ್ಸ್. ಸೊ ಈ ಒಂದು ಪ್ರಾಬ್ಲಮ್ಸು ಹೇಗೆ ತೊಳಿಬೇಕಾಯ್ತು? ಒಳ್ಳೆ ಒಂದು ಆಡಳಿತದಿಂದ ತೊಳಿಬೇಕಾಯ್ತು. In our democratic system, people have to cooperate the government at central, state and local levels in order to find ಅಲ್ಲ, ಇದು ಫೈಟ್. ಓಕೆನಾ? ಫೈಟ್ ವಿತ್ ದ ಸೊಲ್ಯೂಷನ್ಸ್, ಫೈಂಡ್ ವಿತ್ ದ ಸೊಲ್ಯೂಷನ್ಸ್ ಟು ದೀಸ್ ಪ್ರಾಬ್ಲಮ್ಸ್. ಸೊ ಈ ಒಂದು ಗೌರ್ಮೆಂಟು ಒಳ್ಳೆ ಆಡಳಿತ ಮಾಡಿದ್ರೆ ಸಾಕಾಗಲ್ಲ, ಆ ಒಂದು ದೇಶದ ನಾಗರಿಕರು ಇರ್ತಾ ಇರ್ತಾನೆ. ಸೊ ಅವರು ಕೂಡ ಈ ಒಂದು ಸೊಲ್ಯೂಷನ್ಸ್ನ ಹುಡುಕಕ್ಕೆ ಮತ್ತು ಪ್ರಯತ್ನ ಪಟ್ಟು ಈ ಒಂದು ಪ್ರಾಬ್ಲಮ್ಸ್ನ ಬಗೆಹರಿಸಬೇಕಾಗತ್ತೆ. ಆ್ಯಸ್ ಸಚ್, ಇಸ್ ಇಟ್ ನಾಟ್ ಅವರ್ ಅರ್ಡೆಂಟ್ ಡ್ಯೂಟಿ ಟು ನೋ ದಿಸ್ ಪ್ರಾಬ್ಲಮ್ಸ್ ಆಫ್ ಅವರ್ ಕಂಟ್ರಿ? ಸೊ ಈ ಒಂದು ಇಂಡಿಯಾದ ಒಂದು ನಾಗರಿಕರಾಗಿ ನಮ್ಮ ಕರ್ತವ್ಯ ಆಗಲ್ವಾ ಈ ಒಂದು ಪ್ರಾಬ್ಲಮ್ಸ್ನ ಕಲಿಯೋದು? ಅಫ್ಕೋರ್ಸ್, ವಿ ಮಸ್ಟ್ ಬಿ ಅವೇರ್ ಆಫ್ ದೋಸ್ ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಫೈಂಡ್ ಔಟ್ ಸೂಟಬಲ್ ರೆಮಿಡೀಸ್ ಆಲ್ಸೋ. ಸೊ ನಾವು ಈ ಒಂದು ನ್ಯಾಷನಲ್ ಇಶ್ಯೂಸ್ನ ಗೊತ್ತು ಮಾಡಿಕೊಂಡು ಈ ಒಂದು ನ್ಯಾಷನಲ್ ಇಶ್ಯೂಸಿಗೆ ಸೂಕ್ತವಾದ ಪರಿಹಾರನ ನಾವು ಕೊಂಡ್ಕೊಳ್ಬೇಕಾಗತ್ತೆ. ಓಕೆನಾ? ಮೋಸ್ಟ್ ಆಫ್ ದಿಸ್ ಪ್ರಾಬ್ಲಮ್ಸ್ ಆರ್ ಮ್ಯಾನ್ಮೇಡ್ ಇಶ್ಯೂಸ್ ಆ್ಯಂಡ್ ನ್ಯಾಷನಲ್ ಹಜಾರ್ಡ್ಸ್. ಸೊ ಈ ಒಂದು ಪ್ರಾಬ್ಲಮ್ಸಲ್ಲಿ ಹಲವಾರು, ಮೋಸ್ಟ್ ಆಫ್ ದೆಮ್ಮು ಮನುಷ್ಯರೇ ಮಾಡಿರೋಂಥ ಪ್ರಾಬ್ಲಮ್. ಓಕೆನಾ? ಹೆನ್ಸ್ ವಿ ಹ್ಯಾವ್ ಟು ಸೀಕ್ ಪ್ರಾಪರ್ ಹ್ಯುಮಟೇರಿಯನ್ ಸೊಲ್ಯೂಷನ್ಸ್. ಸೊ ನಾವು ಮಾನವೀಯವಾದ ಒಂದು ಸೊಲ್ಯೂಷನ್ಸ್ನ ಹುಡುಕಬೇಕು. ಪ್ರಾಪರ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್, ಏಬಲ್ ಅಡ್ಮಿನಿಸ್ಟ್ರೇಷನ್, impartial judicial system and popular support are essential to find out remedies of these ills. ಸೊ ಒಳ್ಳೆಯ ಆಡಳಿತ ಮತ್ತು ಭೇದ ಭಾವ ಇಲ್ಲದೆ ಇರುವಂಥ ಒಂದು ನ್ಯಾಯ ಸಭೆ, ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಾಬ್ಲಮ್ಸಿಗೆ ಪರಿಹಾರ ಹುಡುಕೋಕ್ಕೆ. ಲೆಟ್ ಅಸ್ ಲರ್ನ್ ಅಬೌಟ್ ದೀಸ್ ಪ್ರಾಬ್ಲಮ್ಸ್. ಸೊ ಈ ಒಂದು ಪ್ರಾಬ್ಲಮ್ಸ್ ಏನೇನಂತ ಗೊತ್ತು ಮಾಡ್ಕೊಂಡ್ರೆ ತಾನೇ ನಮ್ಗೆ ಗೊತ್ತಾಗೋದು ಏನು ಪರಿಹಾರ ಹುಡುಕ್ಬೇಕಂತ. ಸೊ ಈ ಪ್ರಾಬ್ಲಮ್ಸ್ ಬಗ್ಗೆ ಮತ್ತು ಅದರ ಪರಿಹಾರದ ಬಗ್ಗೆ ತಿಳಿಯೋಣ. ಪ್ರಾಬ್ಲಮ್ ನಂಬರ್ 1. ಓಕೆನಾ? ಇದು ಕಮ್ಯುನಲಿಸಮ್. ಸೊ ಕಮ್ಯುನಲಿಸಮ್ ಅಂದರೆ ಏನು ಅಂತ ನೋಡೋಣ. Communalism is one of the biggest evils of Indian society. It refers to the split of the whole national community on the basis of the religion, and it refers to the strong feeling that their group identities and interests opposed to each other. ಸೊ ಕಮ್ಯುನಲಿಸಮು ಒಂದು ನಮ್ಮ ಇಂಡಿಯಾದು ಒಂದು ದೊಡ್ಡ ಒಂದು ಪಿಶಾಚಿ ಅಂತ ಹೇಳ್ಬೋದು. ಸೊ ಇದ್ರದ್ದು ಏನು ಕೆಲಸ ಅಂದರೆ, ಈ ಪಿಶಾಚಿದು ಇಡೀ ಒಂದು ಭಾರತವನ್ನು ಒಡೆದು ಹಾಕೋದು. ಯಾವುದ್ರ ಮೇಲೆ? ಯಾವ ಬೇಸಿಸ್ ಮೇಲೆ? ಧರ್ಮದ ಮೇಲೆ. ಓಕೆನಾ? ಸೊ ಧರ್ಮದ ಮೇಲೆ ಇಡೀ ಭಾರತನ ಒಡೆದಾಕಿ ಒಂದು ಸುಮಾರು ಗ್ರೂಪ್ಸ್ ನಡುವೆ ಜಗಳನ ಸ್ಟಾರ್ಟ್ ಮಾಡೋದೇ ಕಮ್ಯುನಲಿಸಮ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ನೋಡ್ತಾ ಇರ್ಬೋದು ನ್ಯೂಸಲ್ಲೆಲ್ಲ ಹಿಂದೂ ಮುಸ್ಲಿಂ ಜಗಳಗಳು. ಸೊ ಇದೆಲ್ಲ ಕಮ್ಯುನಲಿಸಮ್ ಮೇಲೇ ಅಂಡರೇ ಬರುತ್ತೆ. ಓಕೆನಾ? ಕಮ್ಯುನಲಿಸಮ್ ಕ್ರಿಯೇಟ್ಸ್ ರಿಲಿಜಿಯಸ್ ಡಿವಿಷನ್ ಆಫ್ ದ ಸೊಸೈಟಿ ರಿಸಲ್ಟಿಂಗ್ ಇನ್ ಮ್ಯೂಚುವಲ್ ಡಿಸ್ಟ್ರಸ್ಟ್ ಆ್ಯಂಡ್ ಥ್ರೆಟ್. ಸೊ ಈ ಒಂದು ಕಮ್ಯುನಲಿಸಮಿಂದ ರಿಲಿಜಿಯನ್ ಎಂಬ ಒಂದು ನೆಪದಲ್ಲಿ ಜನರು ಡಿಸ್ಪರ್ಸ್ ಆಗಿ ಡಿವೈಡ್ ಆಗಿಬಿಡ್ತಾರೆ. ಆಮೇಲೆ ಇವ್ರ ನಡುವೆ ಒಂದು ಸ್ವಲ್ಪನೂ ನಂಬಿಕೆ ಅನ್ನೋದು ಇರೋದೇ ಇಲ್ಲ. ಓಕೆನಾ? ಇನ್ ಅದರ್ ವರ್ಡ್ಸ್, ಇಟ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಇನ್ ದ ಸೋಷಿಯಲ್ ಗ್ರೂಪಿಸಮ್, ಎಕನಾಮಿಕ್ ಅನಾಗೋಟಿಸಮ್ ಆ್ಯಂಡ್ ಈವನ್ ಪೊಲಿಟಿಕಲ್ ರೈವರ್ಲಿ. ಸೊ ಈ ಒಂದು ಕಮ್ಯುನಲಿಸಮಿಂದ ಗ್ರೂಪಿಸಮ್ ಆಗುತ್ತೆ. ಸೊ ಅವ್ರು ಬೇರೆ ಗ್ರೂಪು, ಇವ್ರು ಬೇರೆ ಗ್ರೂಪು, ನಮಗೆ ಅವ್ರಿಗೆ ಆಗಲ್ಲ. ಸೊ ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ರೈವಲ್ರಿ. ಸೊ ನಮಗೆ ಅವ್ರಿಗೆ ಆಗಲ್ಲ, ನಾವು ದ್ವೇಷ ಮಾಡಬೇಕು ಅವ್ರ ಜೊತೆ. ಸೊ ಕಾರಣ ಇಲ್ಲದೇ ದ್ವೇಷ. ಓಕೆನಾ? ಕಮ್ಯುನಲಿಸಮ್ ಇನ್ ಇಂಡಿಯಾ ಈಸ್ ಎ ಮೆನೆನ್ಸ್ ವಿಚ್ ಈಸ್ ಕೇಪಬಲ್ ಟು ಡಿಸ್ಟ್ರಪ್ಟ್ ದ ವೆರಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಅವರ್ ಕಂಟ್ರಿ. ಕಮ್ಯುನಲಿಸಮಿಂದ ಒಂದು ದೇಶದ ಒಂದು ಯುನಿಟಿ, ಒಂದು ಒಗ್ಗಟ್ಟು ಒಡೆದಾಕ್ಬಿಡುತ್ತೆ. ಕಮ್ಯುನಲಿಸಮ್ ಪ್ರೊಪಗೇಟ್ಸ್ ಹೇಟ್ ಫಿಲಾಸಫಿ ಅಮಾಂಗ್ ರಿಲಿಜಿಯಸ್ ಗ್ರೂಪ್ಸ್. ಸೊ ಈಗ
ಒಂದು ರಿಲಿಜನ್ನು ಬೇರೆ ರಿಲಿಜನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಯೋಚಿಸೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಟ್ ಲೀಡ್ಸ್ ಟು ಸೋಷಿಯಲ್ ಅನ್ರೆಸ್ಟ್ ಈವನ್ ದ ರೂಯಿನ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಇದರಿಂದ ಜಸ್ಟ್ ಒಂದು ಮೆಂಟಲ್ ಆಗಿ ಯೋಚನೆ ಮಾಡೋದಷ್ಟೇ ಅಲ್ಲ, ಒಂಥರ ಫಿಸಿಕಲ್ ಆಗಿನೂ ಸಹ ತುಂಬ ಹಾನಿ ಆಗುತ್ತೆ. ಪ್ರಾಪರ್ಟಿ ಲಾಸ್ ಆಗುತ್ತೆ, ಜೀವನ ಹಾಳಾಗುತ್ತೆ. ಸೊ ಈ ಥರದ್ದೆಲ್ಲ ಆಗುತ್ತೆ. ಕಮ್ಯುನಲಿಸಮ್ ಸ್ಪ್ರೆಡ್ಸ್ ವಿತ್ ಅನ್ವಾರಂಟೆಡ್ ಮ್ಯೂಚುವಲ್ ಅಕ್ಯುಸೇಷನ್ಸ್ ಆ್ಯಂಡ್ ಫಿಸಿಕಲ್ ಕಾಂಬ್ಯಾಟ್ ಅಮಾಂಗ್ ದ ರಿಲಿಜಿಯಸ್ ಗ್ರೂಪ್ಸ್. ಸೊ ನಾನು ಹೇಳ್ತಾ ಇದ್ದಂಗೆ ಒಂಥರ ಅವಶ್ಯಕತೆನೇ ಇಲ್ಲದೆ ಇರುವಂಥ ಒಂದು ಜಗಳ, ಮತ್ತು ಕಾರಣ ಇಲ್ಲದೇ ಹೊಡೆದಾಟ ಎಲ್ಲ ಆಗುತ್ತೆ. ಸೊ ಫಿಸಿಕಲಿನೂ ಸಹ ಕಾಂಪಿಟೇಷನ್ ಆಗಿ ಜಗಳ ಆಗುತ್ತೆ. ಓಕೆನಾ. The divide and rule policy of the British government has considered the interests of the religious groups above national interest. ಸೊ ಈ ಒಂದು ಕಮ್ಯುನಲಿಸಮ್ ಎಂಬ ಒಂದು ನಮ್ಮ ಒಂದು ಭಾರತೀಯರ ಒಂದು ವೀಕ್ನೆಸ್ನ ಬ್ರಿಟಿಷರು ಐಡೆಂಟಿಫೈ ಮಾಡಿರ್ತಾರೆ. ಯಾವಾಗ? ಬೆಂಗಾಲ್ ಡಿವಿಷನ್ ಆಗುವಾಗ. ಓಕೆನಾ. ಸೊ ಬೆಂಗಾಲ್ ಡಿವಿಷನ್ ಆಗುವಾಗ ಸೇಮ್ ಅದೇ ಮಾಡಿದ್ದು. ವೆಸ್ಟ್ ಬೆಂಗಾಲ್, ಈಸ್ಟ್ ಬೆಂಗಾಲ್ ಆಗಿ ಡಿವೈಡ್ ಮಾಡ್ತಾರೆ, ಮತ್ತು ಹಿಂದೂ ಮುಸ್ಲಿಮ್ ಆಗಿ ಡಿವೈಡ್ ಮಾಡಿ ಒಡೆದು ಆಳುವ ನೀತಿ. ಸೊ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಜಾರಿಗೆ ತಂದು ಈ ಥರ ನಮ್ಮನ್ನು ಒಡೆದು ಆಳಿ ಅವ್ರ ಮೇಲೂ ಆಧಿಪತ್ಯ, ನಮ್ಮ ಮೇಲೂ ಆಧಿಪತ್ಯ ಅಂತ ಮಾಡಿಕೊಂಡು ಹಿಂದೂ ಮತ್ತು ಮುಸ್ಲಿಮ್ನ ಡಿವೈಡ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ? ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಬೆಂಗಾಲ್ ಡಿವಿಷನ್ ರದ್ದಾಗತ್ತೆ. ಓಕೆನಾ. ದಿಸ್ ಹ್ಯಾಂಪರ್ಸ್ ದ ಯುನಿಟಿ ಆ್ಯಂಡ್ ದ ವೆರಿ ಸ್ಟ್ರೆಂತ್ ಆಫ್ ದ ನೇಷನ್. ಸೊ ಇದರಿಂದ ನೇಷನ್ದು ಒಂದು ಒಗ್ಗಟ್ಟು ಕಮ್ಮಿ ಆಗುತ್ತೆ. ಸೊ ಯಾಕೆ ನಾವೆಲ್ಲರೂ ಒಂದಾಗಬಾರ್ದು? ಯಾಕೆ ಅವ್ರು ಬೇರೆ ನಾವು ಬೇರೆ, ನಾವು ಬೇರೆ ಅವ್ರು ಬೇರೆ? ಸೊ ನಾವು ಅನ್ನೋದು ಎಲ್ಲರೂ ನಾವೇ ಅಂತ ಆಗೋಣ. ಓಕೆನಾ. ಕಮ್ಯುನಲ್ ಹಾರ್ಮನಿ ಈಸ್ ವೈಟೆಡ್ ಡ್ಯೂ ಟು ದಿಸ್ ಪಾಲಿಸಿ ಆಸ್ ಇಟ್ ಸ್ಪ್ರೆಡ್ಸ್ ಹಾಸ್ಟೈಲ್ ಅಟ್ಮಾಸ್ಫಿಯರ್. ಸೊ ಕಮ್ಯುನಲಿಸಮು ಒಂದು ಹಾರ್ಮನಿನ ಹಾಳು ಮಾಡಿಬಿಡುತ್ತೆ ಒಂದು ಏರಿಯಾದು. ಓಕೆನಾ. ಸೊ ಪ್ರಾಪರ್ ಪ್ರಿಕಾಷನ್ ಹ್ಯಾಸ್ ಟು ಬಿ ಟೇಕನ್ ಟು ಕರ್ಬ್ ಕಮ್ಯುನಲಿಸಮ್. ಸೊ ಈ ಒಂದು ಕಮ್ಯುನಲಿಸಮ್ನ ತೊಳೆದಾಕೋಕ್ಕೆ, ಈ ಒಂದು ಕಮ್ಯುನಲಿಸಮ್ನ ಕಮ್ಮಿ ಮಾಡೋಕ್ಕೆ ಏನೇನು ಮಾಡಬೇಕು ನಾವು? ಯೂನಿಫಾರ್ಮ್ ಲೀಗಲ್ ಸಿಸ್ಟಮ್, ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್ ದ ಸಿಟಿಸನ್ಸ್, ಪ್ರಾಕ್ಟೀಸ್ ಆಫ್ ಸೆಕ್ಯುಲರಿಸಮ್ ಇನ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಪಬ್ಲಿಕ್ ಲೈಫ್, ಫರ್ದರೆನ್ಸ್ ಆಫ್ ನ್ಯಾಷನಲ್ ಫೀಲಿಂಗ್ ಅಬೌಟ್ ದ ಸೆಕ್ಟೇರಿಯನ್ ಥಾಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ಕಾಂಬ್ಯಾಟ್ ಕಮ್ಯುನಲಿಸಮ್. ಸೊ ನಮ್ಗೆ ಗೊತ್ತು, ಇಂಡಿಯಾ ಒಂದು ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಅಂದ್ರೇನು? ಎಲ್ಲ ಟೈಪ್ ಧರ್ಮಗಳು, ಎಲ್ಲ ಟೈಪ್ ಜಾತಿಗಳಿಗೆ, ಎಲ್ಲ ಟೈಪ್ ಒಂದು ರಿಚುವಲ್ಸಿಗೆಲ್ಲ ಈಕ್ವಲ್ ರೆಸ್ಪೆಕ್ಟ್ ಕೊಡೋ ಒಂದು ಕಂಟ್ರಿ ನಮ್ಮ ಇಂಡಿಯಾ. ಓಕೆನಾ. ಸೊ ಯಾವುದೇ ಒಂದು ರಿಲಿಜನ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬುದ್ಧಿಸಮ್, ಜೈನಿಸಮ್, ಪಾರ್ಸಿ ರಿಲಿಜನ್, ಯಾವುದೇ ರಿಲಿಜನಿಗಾದ್ರೂ ಈಕ್ವಲ್ ರೆಸ್ಪೆಕ್ಟ್ ಕೊಡುತ್ತೆ ನಮ್ಮ ಕಂಟ್ರಿ. ಸೊ ಈ ಒಂದು ಐಡಿಯಾಲಜಿ ಹಲವಾರು ಜನರಿಗೆ ಇನ್ನೂ ತಲುಪಿಲ್ಲ ಮತ್ತು ಗೊತ್ತೂ ಇಲ್ಲ, ಮತ್ತು ಇದಕ್ಕೆ ಅಪೋಸು ಸಹ ಮಾಡ್ತಾರೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಎಜುಕೇಟ್ ಮಾಡೋದು, ಅಪೋಸ್ ಮಾಡೋರಿಗೆ ಪನಿಷ್ ಮಾಡೋದು. ಸೊ ಈ ಒಂದು ಎರಡು ಥಿಂಗ್ಸ್ನ ಜಾರಿಗೆ ತಂದು ಕಮ್ಯುನಲಿಸಮ್ನ ನಾವು ತಡೆಗಟ್ಬೋದು. ಓಕೆನಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ: ವೋಟ್ ಬ್ಯಾಂಕ್, ಅಪೀಸ್ಮೆಂಟ್, ಆಟಿಟ್ಯೂಡ್ಸ್ ಎಕ್ಸೆಟ್ರಾ ಪಾಲಿಟಿಕ್ಸ್ ವಿಲ್ ಇನ್ ದ ಲಾಂಗ್ ರನ್ ಜಿಯೋಪಡೈಸ್ ದ ವೆರಿ ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ. ಸೊ ಈ ಒಂದು ಕಮ್ಯುನಲಿಸಮ್ನ ತಡೆಗಟ್ಟಿ ನಮ್ಮ ಒಂದು ಒಗ್ಗಟ್ಟನ್ನು ಹೆಚ್ಚು ಮಾಡಬೇಕು. ಓಕೆನಾ. ದ ಡಿವಿಷನ್ ಆಫ್ ನ್ಯಾಷನಲ್ ಸೊಸೈಟಿ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಸೋಷಿಯಲ್ ಎಕನಾಮಿಕ್ ಟ್ರೀಟ್ಮೆಂಟ್ ವಿಲ್ ಎವರ್ಗೇಟ್ ದ ಸಿಚುವೇಶನ್. ಸೊ ರಿಲಿಜನ್ಸ್ ಮೇಲೆ ಡಿವೈಡ್ ಆಗೋದು, ಅದನ್ನು ತಡೆಗಟ್ಟಿ, ಮತ್ತು ಸೋಷಿಯಲಿ, ಎಕನಾಮಿಕಲಿ ಎರಡೂ ರೀತಿಯಲ್ಲೂ ಸಹ ಎಲ್ಲ ರಿಲಿಜನ್ಸಿಗೆ ಒಂದೇ ಥರ ಟ್ರೀಟ್ಮೆಂಟ್ ಮಾಡಬೇಕು ನಾವು. ಆನ್ ದ ಅದರ್ ಹ್ಯಾಂಡ್, ಕಾಮನ್ ಆ್ಯಂಡ್ ಹೆಲ್ದಿ ನ್ಯಾಷನಲ್ ಐಡೆಂಟಿಟೀಸ್ ಆರ್ ಟು ಬಿ ಡೆವಲಪ್ಡ್ ಅಮಾಂಗ್ ಆಲ್ ದ ರಿಲಿಜನ್ ಗ್ರೂಪ್ಸ್ ಇನ್ ಇಂಡಿಯಾ. ಸೊ ಕಾಮನ್, ಎಲ್ಲರದ್ದು ಒಂದು ಕಾಮನ್ ಐಡಿಯಾಲಜಿ ಡೆವಲಪ್ ಮಾಡಬೇಕು ಎಲ್ಲ ಟೈಪ್ ರಿಲಿಜನ್ಸಲ್ಲಿ. ರಿಲಿಜಿಯಸ್ ಫಂಡಮೆಂಟಲಿಸಮ್ ಶುಡ್ ನಾಟ್ ಬಿ ಅಲೌಡ್ ಟು ಹಾರ್ಮ್ ದ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಇಂಡಿಯಾಸ್ ನ್ಯಾಷನಲಿಸಮ್. ಸೊ ಈ ಒಂದು ರಿಲಿಜಿಯಸ್ ಫಂಡಮೆಂಟಲಿಸಮ್ ಅಂದರೆ ಧಾರ್ಮಿಕ ಒಂದು ಚಟುವಟಿಕೆಗಳಾಗಿರ್ಬೋದು, ಅಥವಾ ಧಾರ್ಮಿಕ ಐಡಿಯಾಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಬ್ರೊಬ್ರ ನಡುವೆ ಜಗಳ ಸ್ಟಾರ್ಟ್ ಮಾಡಿ ನ್ಯಾಷನಲ್ ಇಂಟಿಗ್ರಿಟಿ, ನ್ಯಾಷನಲ್ ಒಂದು ಸೆಕ್ಯುಲರಿಸಮ್ನ ಹಾನಿ ಉಂಟು ಮಾಡಬಾರ್ದು. ಮಾಡ್ಬೋದು, ಆದರೆ ಸೊ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ಬೋದು, ಆದರೆ ನ್ಯಾಷನಲ್ ಇಂಟಿಗ್ರಿಟಿ, ನ್ಯಾಷನಲ್ ಯೂನಿಟಿಗೆ ಅದು ಪ್ರಾಬ್ಲಮ್ ಮಾಡಬಾರ್ದು. ಮಾಡಿದ್ರೆ ಅದು ಲೀಗಲಿ ಆ್ಯಕ್ಷನ್ ತೊಗೊತೀವಿ. ಓಕೆನಾ. ರಿಲಿಜಿಯಸ್ ಫಂಡಮೆಂಟಲಿಸಮ್ ಶುಡ್ ನಾಟ್ ಬಿ ಅಲೌಡ್ ಟು ಹಾರ್ಮ್ ದ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ದ ಇಂಡಿಯನ್ ನ್ಯಾಷನಲಿಸಮ್. ಇದೇ ಇದರ ಅರ್ಥ. ಓಕೆನಾ. ಪ್ರಾಪರ್ ಸೆಕ್ಯುಲರ್ ಎಜುಕೇಷನ್ ಟು ಚಿಲ್ಡ್ರನ್ ಕ್ಯಾನ್ ಬಿ ಪಾಸಿಟಿವ್ಲಿ ಹೆಲ್ಪ್ ಟು ರಿಸ್ಟ್ರೈನ್ ಕಮ್ಯುನಲಿಸಮ್. ಸೊ ಮೇನ್ ಆಗಿ ಕಮ್ಯುನಲಿಸಮ್ನ ತಡೆಗಟ್ಟಕ್ಕೆ ಚಿಕ್ಕ ಮಕ್ಕಳಿಗೆ ಮತ್ತೆ ಅದೇ ಥರ ಕೆಟ್ಟ ಆಲೋಚನೆ ಬರೋಕ್ಕಿಲ್ಲ. ಸೊ ಅವ್ರಿಗೆ ಒಳ್ಳೆ ಐಡಿಯಾಸ್ನ, ಒಳ್ಳೆ ಎಜುಕೇಷನ್ನ ಕೊಡಬೇಕು. ಓಕೆನಾ. ಪಾಸಿಟಿವ್ ಎಜುಕೇಷನ್, ಪಬ್ಲಿಕ್ ಅವೇರ್ನೆಸ್, ಪೊಲಿಟಿಕಲ್ ಡಿಟರ್ಮಿನೇಷನ್,
administrative fairness, sound legal system, strong nationalistic ideology, healthy media, all will have combined effect to combat communalism in India. ಸೊ ಇಲ್ಲಿ ಒಟ್ಟಾರೆ ಏನೇನು ನಾವು ಮಾಡಬೇಕು, ಪಬ್ಲಿಕಲ್ಲಿ ಅವೇರ್ನೆಸ್ ಉತ್ಪತ್ತಿ ಮಾಡಬೇಕು. ಸೊ ಜನರಿಗೆ ಅವೇರ್ನೆಸ್ ಬಂದ್ರೆ ತಾನೇ ಅವ್ರು ಕಮ್ಯುನಲಿಸಮ್ ತಡೆಗಟ್ಟ ಪ್ರಯತ್ನ ಮಾಡೋದು. ಸೊ ಮತ್ತು ಪೊಲಿಟಿಕಲಿ ಡಿಟರ್ಮಿನೇಷನ್, ಸೊ ಲೀಗಲ್ ರೈಟ್ಸ್ನ ಮಾಡಿ ಲೀಗಲ್ ಲಾಸ್ನ ಜಾರಿಗೆ ತರೋದು. ಅಡ್ಮಿನಿಸ್ಟ್ರೇಟಿವ್ ಫೇರ್ನೆಸ್, ಸೊ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಬೇಕು. ಸೌಂಡ್ ಲೀಗಲ್ ಸಿಸ್ಟಮ್, ಒಳ್ಳೆ ಲೀಗಲ್ ಸಿಸ್ಟಮ್ ಇರಬೇಕು. ಮತ್ತು ಸ್ಟ್ರಾಂಗ್ ನ್ಯಾಷನಲಿಸ್ಟಿಕ್ ಐಡಿಯಾಲಜಿ, ನಾವೆಲ್ಲರೂ ಒಂದೇ ಎಂಬ ಒಂದು ಐಡಿಯಾಲಜಿ, ನ್ಯಾಷನಲಿಸ್ಟಿಕ್ ಐಡಿಯಾಲಜಿ. ಹೆಲ್ದಿ ಮೀಡಿಯಾ, ಆಲ್ ವಿಲ್ ಹ್ಯಾವ್ ಕಂಬೈನ್ಡ್ ಎಫೆಕ್ಟ್ ಟು ಕಾಂಬ್ಯಾಟ್ ಕಮ್ಯುನಲಿಸಮ್ ಇನ್ ಇಂಡಿಯಾ. ಸೊ ಮೀಡಿಯಾನು ಸಹ ಹೆಲ್ದಿ ಆಗಿರಬೇಕು. ಸೊ ಒಳ್ಳೆ ಮೀಡಿಯಾ ಇರಬೇಕು. ಇವ್ರು ಬೇರೆ ನಾವು ಬೇರೆ, ಅವ್ರು ಬೇರೆ ನಾವು ಬೇರೆ, ಸೊ ಈ ಥರದ್ದೆಲ್ಲ ಐಡಿಯಾಸು ಬರಬಾರ್ದು ಮೀಡಿಯಾದಲ್ಲಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕಾಮನ್ ನ್ಯೂಸ್ ಮೀಡಿಯಾದಲ್ಲಿ ನಾವೆಲ್ಲರೂ ಒಂದೇ ಎಂಬ ಒಂದು ಐಡಿಯಾಲಜಿ ಪ್ರತಿಯೊಂದು ಮಾತಿಗೂ ಸಹ ಇರಬೇಕು. ಸೊ ಈ ಒಂದು ಮಾಡೋದ್ರ ಈ ಎಲ್ಲ ಮೆಷರ್ಸ್ನ ನಾವು ಮಾಡೋದ್ರಿಂದ ಏನಾಗುತ್ತೆ, ಕಮ್ಯುನಲಿಸಮ್ ಕಮ್ಮಿ ಆಗುತ್ತೆ ಮತ್ತು ಕಂಪ್ಲೀಟ್ಲಿ ನಾಶ ಆಗುತ್ತೆ. ಓಕೆನಾ. ಸೊ ಇಷ್ಟು ಕಮ್ಯುನಲಿಸಮ್ ಅಂದ್ರೇನು, ದ ಡಿವಿಷನ್ ಆಫ್ ಡಿಫ್ರೆಂಟ್ ಪೀಪಲ್ ಇನ್ ದ ಸೊಸೈಟಿ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್. ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಟ್ ರೆಫರ್ಸ್ ಟು ದ ಸ್ಪ್ಲಿಟ್ ಆಫ್ ಹೋಲ್ ನ್ಯಾಷನಲ್ ಕಮ್ಯುನಿಟಿ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಆ್ಯಂಡ್ ಇಟ್ ರೆಫರ್ಸ್ ಟು ದ ಸ್ಟ್ರಾಂಗ್ ಫೀಲಿಂಗ್ ದಟ್ ದೇರ್ ಗ್ರೂಪ್ ಐಡೆಂಟಿಟೀಸ್ ಆ್ಯಂಡ್ ಇಂಟ್ರೆಸ್ಟ್ ಆರ್ ಅಪೋಸ್ ಟು ಈಚ್ ಅದರ್. ಓಕೆನಾ. ಸೊ ಈ ಒಂದು ಕಮ್ಯುನಲಿಸಮ್ ಆಯಿತು. ಸೊ ಇದು ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್. ಅದನ್ನು ಹೇಗೆ ತಡೆಗಟ್ಬೋದು ಅಂತಲೂ ಸಹ ನೋಡಾಯ್ತು ನಾವು. ಸೆಕೆಂಡ್ ಮೇಜರ್ ಪ್ರಾಬ್ಲಮ್ ಯಾವುದು, ರೀಜನಲಿಸಮ್. ಸೊ ರಿಲಿಜನ್ ಮತ್ತು ರೀಜನ್ ಮೇಲೆ ನೀವು ಕನ್ಫ್ಯೂಸ್ ಆಗಬೇಡಿ. ರಿಲಿಜನ್ ಅಂದರೆ ಧರ್ಮ, ರೀಜನ್ ಅಂದರೆ ಒಂದು ಸ್ಥಳ ಅಂತ ಹೇಳ್ಬೋದು. ಓಕೆನಾ. ರೀಜನಲಿಸಮ್ ಮೀನ್ಸ್ ದ ಸ್ಟ್ರಾಂಗ್ ಫೀಲಿಂಗ್ ಆಫ್ ಪೀಪಲ್ ಇನ್ ಫೇವರ್ ಆಫ್ ದ ಲೋಕಲ್ ಏರಿಯಾ ಇನ್ ವಿಚ್ ದೇ ಲಿವ್. ಸೊ ರೀಜನಲಿಸಮ್ ಅಂದ್ರೇನು, ಅವ್ರದ್ದೊಂದು ಉಳ್ಕೊಂಡಿರೋವಂಥ ಒಂದು ಸ್ಥಾನ, ಓಕೆನಾ, ಒಂದು ಸ್ಥಳ. ಸೊ ಅದ್ರ ಮೇಲೆ ಇರುವಂಥ ಒಂದು ಸ್ಟ್ರಾಂಗ್ ಫೀಲಿಂಗ್. ಅ ವ್ಯಾಸ್ಟ್ ಕಂಟ್ರಿ ಲೈಕ್ ಇಂಡಿಯಾ ನ್ಯಾಚುರಲಿ ಫೇಸಸ್ ದ ಪ್ರಾಬ್ಲಮ್ ಆಫ್ ರೀಜನಲ್ ಐಡೆಂಟಿಟೀಸ್. ಸೊ ಒಂದು ದೊಡ್ಡ ಕಂಟ್ರಿ ಇದೆ ತಾನೇ ಇಂಡಿಯಾ. ಸೊ ಅದರಲ್ಲಿ ಸುಮಾರು ಟೈಪ್ ರೀಜನ್ಸ್ ಇದೆ. ಸೊ ಆ ರೀಜನ್ಸಿಂದ ಡಿಫ್ರೆಂಟ್ ರೀಜನಲ್ ಐಡೆಂಟಿಟೀಸು ಸಹ ಬಂದೇ ಬರುತ್ತೆ. ಟು ಸರ್ಟನ್ ರೀಸನಬಲ್ ಲಿಮಿಟ್ ದಿಸ್ ರೀಜನಲಿಸಮ್ ಕ್ಯಾನ್ ಬಿ ಕನ್ಸಿಡರ್ಡ್ ಟಾಲರೇಬಲ್. ಸೊ ಈ ಒಂದು ರೀಜನಲಿಸಮು ಒಂದು ಲಿಮಿಟ್ ತನಕ ಓಕೆ, ನಾವು ಇದನ್ನು ತಡ್ಕೊಳ್ಬೋದು ಅಂತ ಹೇಳ್ಬೋದು. ಆದರೆ ಲಿಮಿಟ್ಗಿಂತ ಮೀರಿ ಹೋದರೆ ಅದನ್ನು ನಾವು ತಡ್ಕೊಳಕ್ಕಾಗಲ್ಲ. ಇಟ್ ಹೆಲ್ಪ್ಸ್ ದ ಪೀಪಲ್ ಟು ಟೇಕ್ ಇನಿಷಿಯೇಟಿವ್ ಆಫ್ ದ ಆಲ್ ಅರೌಂಡ್ ಪ್ರೋಗ್ರೆಸ್ ಆಫ್ ದ ಲೋಕಲ್ ಏರಿಯಾಸ್. ಸೊ ಜನರಿಗೆ ಲೋಕಲ್ ಏರಿಯಾಸಲ್ಲಿ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಬಟ್ ಮೆನಿ ಅ ಟೈಮ್ ದಿಸ್ ಎಕ್ಸ್ಟ್ರೀಮ್ ರೀಜನಲಿಸಮ್ ಹಾರ್ಮ್ಸ್ ದ ನ್ಯಾಷನಲ್ ಯೂನಿಟಿ ಆ್ಯಂಡ್ ಇಂಟ್ರೆಸ್ಟ್. ಸೊ ಒಂದೊಂದು ಸತಿ ಈ ರೀಜನಲಿಸಮ್ ಜಾಸ್ತಿ ಆಗಿಬಿಟ್ಟು ನ್ಯಾಷನಲ್ ಯೂನಿಟಿನ ಹಾನಿ ಉಂಟು ಮಾಡುತ್ತೆ. ಲೋಕಲ್ಲಿ ಸೆಂಟರ್ಡ್ ಇಮೋಷನಲ್ ಅಟ್ಯಾಚ್ಮೆಂಟ್ ಮಸ್ಟ್ ಬಿ ಕನ್ಸಿಡರ್ಡ್ ಕಂಡ್ಯೂಸಿವ್ ಟು ಓವರ್ ಆಲ್ ನ್ಯಾಷನಲ್ ಗ್ರೋತ್. ಸೊ ಲೋಕಲ್ಲಾಗಿ ಸೊ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಒಂದು ಏರಿಯಾದಲ್ಲಿ ನಾವಿದ್ದೀವಿ. ಸೊ ಇದ್ರ ಮೇಲೆ ನಮಗೆ ಒಂದು ಇಮೋಷ್ನಲ್ ಫೀಲಿಂಗ್ ಇದೆ, ಒಂದು ಒಳ್ಳೆ ಫೀಲಿಂಗ್ ಇದೆ, ನಾವು ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಸೊ ಇದು ಒಂಥರ ಒಳ್ಳೆ ವಿಷಯನೇ. ಆದರೆ ಈ ರೀಜನಲಿಸಮು ತುಂಬ ಜಾಸ್ತಿ ಆಗಿಬಿಟ್ರೆ ಇವ್ರು ಬೇರೆ ನಾವು ಬೇರೆ ಅನ್ನೋ ವಿಷಯನೂ ಸಹ ಬಂದುಬಿಡತ್ತೆ. ಓಕೆನಾ. ಸೊ ಇದು ತುಂಬ ಪ್ರಾಬ್ಲಮ್ ಉಂಟಾಗತ್ತೆ ನ್ಯಾಷನಲ್ ಯೂನಿಟಿಯಲ್ಲಿ. ಸೊ ಇದು ತುಂಬ ಸಿಮಿಲರು ಕಮ್ಯುನಲಿಸಮಿಗೂ. ಓಕೆನಾ. ಸೊ ಕಮ್ಯುನಲಿಸಮು ರಿಲಿಜಿಯನ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಆದರೆ ರೀಜನಲಿಸಮು ಆ ಒಂದು ರೀಜನ್, ಆ ಒಂದು ಸ್ಥಳದ ಬಗ್ಗೆ, ಲೋಕಲ್ ಏರಿಯಾ ಬಗ್ಗೆ ಡಿಪೆಂಡೆಂಟ್ ಆಗಿದೆ. It is quite natural that regional historical background, social system, economic considerations, cultural diversities, and geographical aspects all have combined effect to promote regionalism. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು, ಸೊ ಸೌತ್ ಕಡೆ ರಾಜರು ಮತ್ತು ನಾರ್ತ್ ಕಡೆ ರಾಜರು ತುಂಬ ಅಪೋಸ್ಡ್ ಆಗಿದ್ರು. ಸೊ ಈ ಥರದೊಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು, ಅವ್ರು ಬೇರೆ ನಾವು ಬೇರೆ ಅನ್ನೋ ವಿಷಯ ಬಂದುಬಿಡುತ್ತೆ. ಸೋಷಿಯಲ್ ಸಿಸ್ಟಮು, ಅವ್ರದ್ದೇ ಬೇರೆ ಒಂದು ಸಮಾಜ, ನಮ್ಮದೇ ಒಂದು ಬೇರೆ ಸಮಾಜ ಅಂತ ಬರುತ್ತೆ. ಎಕನಾಮಿಕ್ ಕನ್ಸಿಡರೇಷನ್ಸು, ಅಲ್ಲಿ ಜಾಸ್ತಿ ಚೆನ್ನಾಗಿದೆ ಎಕಾನಮಿ, ನಮ್ಮ ಕಡೆ ಜಾಸ್ತಿ ಚೆನ್ನಾಗಿಲ್ಲ ಎಕಾನಮಿ. ಕಲ್ಚರಲ್ ಡೈವರ್ಸಿಟೀಸು, ಸೊ ಅಲ್ಲಿ ಕಲ್ಚರೇ ಬೇರೆ, ನಮ್ಮ ಕಲ್ಚರೇ ಬೇರೆ. ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸು, ಅಲ್ಲಿ ಜಾಸ್ತಿ ಮಳೆ ಬರುತ್ತೆ, ನಮ್ಮ ಕಡೆ ಜಾಸ್ತಿ ಮಳೆ ಬರಲ್ಲ. ಸೊ ನಾವು ಅವ್ರಿಗೆ ಜಾಸ್ತಿ ಹೆಲ್ಪ್ ಮಾಡೋಕ್ಕಿಲ್ಲ ಅನ್ನೋದು. ಸೊ ಈ ಥರದ್ದೆಲ್ಲ ರೀಜನಲಿಸಮಿಗೆ ಪ್ರಮೋಟ್ ಮಾಡುತ್ತೆ. ಲಿಂಗ್ವಿಸ್ಟಿಕ್ ಫ್ಯಾನೆಟಿಸಮ್ ಟು ಲೀಡ್ಸ್ ಟು ದ ರೀಜನಲಿಸಮ್ ಅಗೇನ್ಸ್ಟ್ ನ್ಯಾಷನಲಿಸಮ್. ಸೊ ಲಿಂಗ್ವಿಸ್ಟಿಕ್ ಫ್ಯಾನೆಟಿಸಮ್ ಅಂದರೆ ಸೊ ಡಿಫ್ರೆಂಟ್ ಸ್ಟೇಟ್ಸು ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಮಾತಾಡ್ತಿದ್ರು ಇಂಡಿಯಾದಲ್ಲಿ. ಅದ್ರ ಬೇಸಿಸಾಗೆ ಇಂಡಿಯಾ ಸ್ಟೇಟ್ಸಾಗಿ ಡಿವೈಡ್ ಆಗಿದೆ, ಮೋಸ್ಟ್ ಆಫ್ ದ ಸ್ಟೇಟ್ಸ್. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ತಮಿಳ್ನಾಡವರು ಜಾಸ್ತಿ ತಮಿಳ್ ಮಾತಾಡ್ತಾರೆ, ಅವ್ರದ್ದೊಂದು ಭಾಷೆ ಉಳಿಸ್ಕೊಳ್ಬೇಕಂತ ಬೇರೆ ಭಾಷೆಗೆ ಅವ್ರು ಒಂದು ಸ್ವಲ್ಪನೂ ಪ್ರಮೋಷನ್ ಕೊಡೋಲ್ಲ. ಸೊ ಈ ಥರ ಮಾಡೋದ್ರಿಂದ ರೀಜನಲಿಸಮ್ ಇನ್ನೂ ಪ್ರಮೋಟ್ ಆಗುತ್ತೆ. ನಮ್ಮದೇ ಭಾಷೆ, ನಮ್ಗೊಂದು ಸ್ವಲ್ಪ ನಮ್ಮದು ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋಂಗಿಲ್ಲ,
ಬೇರೆ ಭಾಷೆಗೆ ಒಂದು ಸ್ವಲ್ಪನೂ ಪ್ರಮೋಷನ್ ಕೊಡಲ್ಲ. ಸೊ ಈ ಥರದಕ್ಕೆಲ್ಲ ರೀಜ್ನಲಿಸಮು ಪ್ರಮೋಟ್ ಮಾಡುತ್ತೆ. ಓಕೆನಾ. ಸೊ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಗ್ಲೋರಿಫಿಕೇಶನ್ ಆಫ್ ಪಾರಕಿಲಿಸಮ್ ಆರ್ ರೀಜ್ನಲಿಸಮ್ ಹ್ಯಾಂಪರ್ಸ್ ದ ಯೂನಿಟಿ ಆಫ್ ದ ನೇಷನ್. ಸೊ ರೀಜ್ನಲಿಸಮ್ ಇಂದ ಯೂನಿಟಿ, ನ್ಯಾಷನಲ್ ಯೂನಿಟಿ ಅಂದರೆ ಒಗ್ಗಟ್ಟು ಒಡೆದು ಹೋಗುತ್ತೆ. The recent regional struggle in the Telangana part of Andhra Pradesh can be viewed against this statement. The regional struggles going on in various parts of the country to hamper the development of nation. So, ಈಗ ರೀಸೆಂಟ್ ಆಗಿ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಡಿವೈಡ್ ಆಗಿದೆ ತಾನೆ, ಇದು ಒನ್ ಆಫ್ ದ ಎಕ್ಸಾಂಪಲ್ ಆಫ್ ರೀಜನಲಿಸಮ್. ಓಕೆನಾ. ದ ರೀಜನಲ್ ಸ್ಟ್ರಗಲ್ ಗೋಯಿಂಗ್ ಆನ್ ಇನ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಟು ಹ್ಯಾಂಪರ್ ದ ಡೆವಲಪ್ಮೆಂಟ್ ಆಫ್ ನೇಷನ್. ಸೊ ಕಂಟ್ರಿಯಲ್ಲಿ ಸುಮಾರು ಪಾರ್ಟ್ಸಲ್ಲಿ ರೀಜನಲಿಸಮ್ ಈಗಲೂ ಸಹ ನಡೀತಾ ಇದೆ. ಸೊ ಇದರಿಂದ ನೇಷನಲ್ ಡೆವಲಪ್ಮೆಂಟ್ ಕೂಡ ಹಾನಿಯಾಗುತ್ತೆ. ಟು ಕೌಂಟರ್ ದಿಸ್ ರೀಜನಲಿಸಮ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಮೆನಿ ರೆಮಿಡಿಯಲ್ ಮೆಷರ್ಸ್. ಸೊ ಈ ಒಂದು ರೀಜನಲಿಸಮ್ನ ತಡೆಗಟ್ಟಕ್ಕೆ ಕಾನ್ಸ್ಟಿಟ್ಯೂಷನ್ನು ಸುಮಾರು ರೆಮಿಡೀಸ್ನ, ಸುಮಾರು ಮೆಷರ್ಸ್ನ ಕೈಗೊಂಡಿದೆ. ಇಟ್ ಎಂಫಸೈಸಸ್ ನ್ಯಾಷನಲ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಬೈ ಅಪ್ಹೋಲ್ಡಿಂಗ್ ಸಿಂಗಲ್ ನ್ಯಾಷನಲ್ ಸಿಟಿಸನ್ಶಿಪ್. ಸೊ ಸಿಂಗಲ್ ನ್ಯಾಷನಲ್ ಸಿಟಿಸನ್ಶಿಪ್ ಅಂದರೆ ಒಂದು ನೇಷನ್ಗೆ ಒಂದೇ ಥರದ ಒಂದು ಸಿಟಿಸನ್ಶಿಪ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ನಾವು ಸಿಟಿಜನ್ಶಿಪ್ ಆಗಿದ್ದರೆ ಇಂಡಿಯಾಕ್ಕಿಂತ ಹೊರಗಡೆ ಯಾವುದಾದ್ರೂ ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ನಾವು ಸಿಟಿಜನ್ಶಿಪ್ಪು ಆ ದೇಶದ ಮಾಡ್ಕೊಳೋಕ್ಕೆ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಇಯರ್ಸ್ ಅಲ್ಲೇ ಉಳ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಸಿಟಿಸನ್ಶಿಪ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಸುಮಾರು ಕಡೆ ರೀಜನಲಿಸಮ್ ಆದ್ರೂ ಸಹ ಒಂದೇ ಸಿಟಿಸನ್ಶಿಪ್. ಓಕೆನಾ. ಅಂದರೆ ಇಂಡಿಯನ್ ಸಿಟಿಸನ್ಶಿಪ್. ಸೊ ಇದರಿಂದ ಏನಾಗುತ್ತೆ, ರೀಜನಲಿಸಮ್ ಕಮ್ಮಿ ಆಗುತ್ತೆ. But at the same time, it provides enough space for regional development within the federal structure. The preamble of our constitution declares, "We the people of India." So, preamble of the constitution ಅಂದರೆ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಪೇಜ್. ಓಕೆನಾ. ಸೊ ಆ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಪೇಜನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಫಸ್ಟ್ ಲೈನ್ ಏನಿದೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇಂಡಿಯಾದ ಪೀಪಲ್ ನಾವು ಅಂದರೆ ನಾವು ಈ ಥರ ಹೇಳೋಕ್ಕಾಗಲ್ಲ, ಕರ್ನಾಟಕದ ಪೀಪಲ್ ನಾವು ತೆಲಂಗಾಣ ಪೀಪಲ್ಲು, ನಾವು ಆಂಧ್ರ ಪ್ರದೇಶ್ ಪೀಪಲ್ ಅಂತ ಹೇಳೋಕ್ಕಾಗಲ್ಲ. ನಾವು ಇಂಡಿಯಾದ ಪೀಪಲ್ಲು, ಇಂಡಿಯನ್ಸ್ ನಾವು ಅಂತ ಹೇಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಡಿಯನ್ ನ್ಯಾಷನಲಿಸಮ್ ಹೆಚ್ಚಾಗುತ್ತೆ. ರಿಆರ್ಗನೈಸೇಷನ್ ಆಫ್ ಇಂಡಿಯಾ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್ ಇನ್ 1956 ಶುಡ್ ಹೆಲ್ಪ್ ಟು ಅಚೀವ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ಸ್, ಬಟ್ ಇಟ್ ಶುಡ್ ನಾಟ್ ಲೀಡ್ ಟು ರೈವಲ್ರಿ. ಸೊ 1956 ಸ್ಟೇಟ್ಸ್ ಅಂದರೆ ಸ್ಟೇಟ್ಸನ್ನು ಲಿಂಗ್ವಿಸ್ಟಿಕ್ ಬೇಸಿಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಅದು ಒಂದೊಂದು ಸ್ಟೇಟ್ಸ್ದು ಪ್ರೋಗ್ರೆಸ್ ಮೇಲೆ ಅಂದರೆ ಡೆವಲಪ್ಮೆಂಟ್ ಮೇಲೆ, ಪ್ರಗತಿ ಮೇಲೆ ಅವರು ಫೋಕಸ್ ಮಾಡಬೇಕು ಹೊರತು ಒಂದೊಂದು ಸ್ಟೇಟ್ಸು ಮತ್ತೊಂದು ಸ್ಟೇಟ್ಸ್ ಮೇಲೆ ರೈವಲ್ರಿ ಮಾಡೋಕ್ಕಿಲ್ಲ, ದ್ವೇಷ ಸ್ಟಾರ್ಟ್ ಮಾಡೋಕ್ಕಿಲ್ಲ. ಓಕೆನಾ. ಇಫ್ ಎಕ್ಸ್ಟ್ರೀಮ್ ರೀಜನಲಿಸಮ್ ಅಮಾಂಗ್ ದ ಸ್ಟೇಟ್ಸ್ ಆರ್ ಅಲೌಡ್ ಟು ಕಂಟಿನ್ಯೂ, ಇಟ್ ವಿಲ್ ಕಾಸ್ ಸೀರಿಯಸ್ ಇನ್ನರ್ ಸ್ಟೇಟ್ ಬಾರ್ಡರ್ ಡಿಸ್ಪ್ಯೂಟ್ಸ್, ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಎಕ್ಸೆಟ್ರಾ. ಸೊ ಈ ಒಂದು ರೀಜನಲಿಸಮ್ ಹೆಚ್ಚಾಗ್ಬಿಟ್ರೆ ಸ್ಟೇಟ್ ಬಾರ್ಡರ್ ಡಿಸ್ಪ್ಯೂಟ್ಸ್ ಅಂದರೆ ಒಂದು ಸ್ಟೇಟು ಬೇರೆ ಸ್ಟೇಟಿಗೆ ಬಾರ್ಡರ್, ಸೊ ನಮ್ಮದು ಬಾರ್ಡರ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸು. ಮತ್ತು ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ರಿವರ್ ವಾಟರ್ ಡಿಸ್ಪ್ಯೂಟ್ಸು. ಸೊ ಕಾವೇರಿ ರಿವರ್ದು ತಮಿಳ್ನಾಡು, ಸೊ ಆ ಥರದ್ದೆಲ್ಲ ಡಿಸ್ಪ್ಯೂಟ್ಸ್ ಗೊತ್ತಿರುತ್ತೆ ನಿಮಗೆ. ಸೊ ಈ ಥರದ್ದೆಲ್ಲ ರೀಜನಲಿಸಮಿಂದ ಆಗ್ತಾ ಇರೋದು. ದಿಸ್ ಟೈಪ್ ಆಫ್ ಪಾರಕಿಯಲಿಸಮ್ ಬೇಸ್ಡ್ ಆನ್ ರೀಜನಲಿಸಮ್ ಆ್ಯಕ್ಟ್ಸ್ ಅಗೇನ್ಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್. ಸೊ ನೀವು ಇಲ್ಲಿ ಸುಮಾರು ಸತಿ ನೋಡ್ತಾ ಇರ್ತೀರಾ ಪಾರಕಿಯಲಿಸಮ್ ಅಂತ, ಅದು ರೀಜನಲಿಸಮ್ದು ಸಿನಾನಿಮ್ ಅಂತ ನೀವು ತಿಳ್ಕೊಳ್ಳಿ. ಸೇಮ್ ಥಿಂಗೇ ಅದು. ಓಕೆನಾ, ಸೇಮ್ ಮೀನಿಂಗೆ. ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಪ್ರಾಪರ್ ಪ್ಲಾಟ್ಫಾರ್ಮ್ ಫಾರ್ ಯುನಿಟಿ ಇನ್ ಡೈವರ್ಸಿಟಿ. ಸೊ ಕಾನ್ಸ್ಟಿಟ್ಯೂಷನ್ ಯುನಿಟಿ ಇನ್ ಡೈವರ್ಸಿಟಿ ಅಂದರೆ ಸೆಕ್ಯುಲರ್ ಕಂಟ್ರಿ. ಓಕೆನಾ, ಇಂಡಿಯಾ. Thus, healthy regionalism has to be developed along with the strong nationalism of country. ಸೊ ಸ್ಟ್ರಾಂಗ್ ನ್ಯಾಷನಲಿಸಮ್ ಯಾವಾಗ ಬರುತ್ತಂದರೆ ರೀಜನಲಿಸಮ್ ಹೆಲ್ದಿ ಆಗಿರಬೇಕು. ಸೊ ಈಗ ನಾವು ರೀಜನ್ ಟು ರೀಜನ್ನೇ ನಾವು ದ್ವೇಷವನ್ನು ಕಟ್ಕೊಂಡಿದ್ದಿದ್ರೆ ನ್ಯಾಷನಲಿಸಮ್ ಯಾವಾಗ ಬರುತ್ತೆ ಕಂಟ್ರಿಯಲ್ಲಿ, ಹೌದಾ. ಪಾರಕಿಯಲಿಸಮ್ ಎಕ್ಸಿಸ್ಟ್ ಈವನ್ ವಿತ್ ಇನ್ ಅ ಸ್ಟೇಟ್. ಸೊ ಈ ಥರ ರೀಜನಲಿಸಮು ಸ್ಟೇಟ್ ಒಳಗೇನು ಸಹ ನಡೆಯುತ್ತೆ. ಸ್ಪೆಷಲ್ ಇಂಪಾರ್ಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ಅವರ್ ಸ್ಟೇಟ್ ಟು ರಿಮೂವ್ ಎನಿ ರೀಜನಲ್ ಇಂಬ್ಯಾಲೆನ್ಸ್. ಸೊ ಸ್ಟೇಟಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ನ ತಡೆಗಟ್ಟಕ್ಕೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಟ್ಟಿದೆ ಯಾರು, ಸೆಂಟ್ರಲ್ ಗೌರ್ಮೆಂಟು. ಕಮಿಟೀಸ್ ಲೈಕ್ ಡಾಕ್ಟರ್ DM ನಂಜಗುಂಡಪ್ಪ ಕಮಿಟಿ, ಮಲೆನಾಡು ಡೆವಲಪ್ಮೆಂಟ್ ಕಮಿಟಿ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಕಮಿಟಿ ಹ್ಯಾವ್ ಬಿನ್ ಫಾರ್ಮ್ ಟು ಅಚೀವ್ ದಿಸ್ ರೀಜನಲ್ ಬ್ಯಾಲೆನ್ಸ್. ಸೊ ಸುಮಾರು ಕಮಿಟೀಸ್ ಬಂದಿದೆ. ಸೊ ಈ ಎಕ್ಸಾಂಪಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಸೊ ಅದು ರೀಜನಲಿಸಮ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದ ಯೂನಿಯನ್ ಗೌರ್ಮೆಂಟ್ ಟು ಹ್ಯಾಸ್ ಮೇಡ್ ಅಟೆಂಪ್ಟ್ಸ್ ಟು ಕರ್ಬ್ ದ ಪಾರಕಿಯಲಿಸಮ್ ಬೈ ಲಾಂಚಿಂಗ್ ಮೆನಿ ಪ್ರಾಜೆಕ್ಟ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ಸ್ಟೇಟ್ಸ್. ಸೊ ನಾರ್ತ್ ಈಸ್ಟ್ ಸ್ಟೇಟ್ಸು ಅಂದರೆ ಯಾವ ಕಡೆ ಬರುತ್ತೆ, ಅದು ಅಸ್ಸಾಂ ಸೈಡ್ ಬರುತ್ತೆ. ಸೊ ಅಸ್ಸಾಂ ಮೇಘಾಲಯ ಸೈಡಲ್ಲಿ
ನಡೀತಾ ಇರುವಂಥ ಒಂದು ರೀಜನಲಿಸಮ್ನ ತಡೆಗಟ್ಟಕ್ಕೆ ಸುಮಾರು ಪ್ರಾಜೆಕ್ಟ್ಸ್ನು ಸಹ ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಓಕೆನಾ. ಸೊ ನಾವು ಫಸ್ಟ್ ಏನು ನೋಡಿದ್ವಿ, ಕಮ್ಯುನಲಿಸಮ್ ಇಸ್ ದ ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ಆಫ್ ದ ಡಿವಿಷನ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್. ಮತ್ತು ಸ್ಟ್ರಾಂಗ್ ಫೀಲಿಂಗ್ ಅದು. ರೀಜನಲಿಸಮ್ ಇಸ್ ದ ಸ್ಟ್ರಾಂಗ್ ಫೀಲಿಂಗ್ ಇನ್ ದ ಫೇವರ್ ಆಫ್ ದ ಪರ್ಟಿಕ್ಯುಲರ್ ಏರಿಯಾ, ಲೋಕಲ್ ಏರಿಯಾ ವಿಚ್ ದೇ ಲಿವ್. ಓಕೆನಾ. ನೆಕ್ಸ್ಟ್ ನಾವು ನೋಡೋಣ ಇಂಪಾರ್ಟೆಂಟ್ ಪ್ರಾಬ್ಲಮ್, illiteracy. ಓಕೆನಾ. illiteracy ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಓಕೆನಾ. ವಿ ಆರ್ ಯೆಟ್ ಟು ಅಚೀವ್ ಫುಲ್ ಲಿಟ್ರಸಿ ಇನ್ ಅವರ್ ಕಂಟ್ರಿ. ಲಿಟ್ರಸಿ ಅಂದ್ರೇನು, ಇಲ್ಲಿಟ್ರಸಿ ಅಂದ್ರೇನು? ಲಿಟ್ರಸಿ ಅಂದರೆ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಜುಕೇಟೆಡ್ ಪೀಪಲ್, ಇಲ್ಲಿಟ್ರಸಿ ಅಂದರೆ ಅನ್ಎಜುಕೇಟೆಡ್ ಪೀಪಲ್. ಓಕೆನಾ. ಫುಲ್ಲಿ ನಮ್ಮ ಕಂಟ್ರಿ ಎಜುಕೇಟೆಡ್ ಪೀಪಲಿಂದ ತುಂಬಿಲ್ಲ, ಸುಮಾರು ಅನ್ಎಜುಕೇಟೆಡ್ ಪೀಪಲ್ ಇದ್ದಾರೆ. ಪಾವರ್ಟಿ, ಮೈಗ್ರೇಷನ್, ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್, ಅಸೈನ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೇಬಿ ಕೇರ್, elderly children, lack of interest to give education to children are reasons for illiteracy. ಸೊ ಪವರ್ಟಿ, ಬಡತನ ಬಂದ ಕೂಡಲೇ ಸುಮಾರು ಪೇರೆಂಟ್ಸು ಅವ್ರ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾರೆ, ಅವ್ರಿಗೆ ಎಜುಕೇಷನ್ ನೀಡೋಕೆ ಅವ್ರ ಸಾಮರ್ಥ್ಯನೂ ಇರಲ್ಲ. ಮತ್ತು ಚೈಲ್ಡ್ ಮ್ಯಾರೇಜ್ ಈಸ್ ಒನ್ ಆಫ್ ದ ಕಾಸಸ್ ಅಂತ, ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಇಲ್ಲಿಟ್ರೆಸಿಗೆ. ಲಿಟ್ರೇಟ್ ಪೀಪಲ್ ಚೈಲ್ಡ್ ಮ್ಯಾರೇಜ್ ಮಾಡಲ್ಲ. ಓಕೆನಾ. ಸೊ ಈ ಥರದ್ದೆಲ್ಲ ತುಂಬ ದುಷ್ಪರಿಣಾಮಗಳಿವೆ. ಓಕೆನಾ, ಇಲಿಟ್ರೆಸಿದು. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ನ್ಯಾಷನಲ್ ಪ್ರೋಗ್ರೆಸ್. ಸೊ ಎಜುಕೇಷನ್ ತುಂಬ ಇಂಪಾರ್ಟೆಂಟು ನ್ಯಾಷನಲ್ ಪ್ರೋಗ್ರೆಸ್ಸಿಗೆ. ಹೇಳಬೇಕಂದ್ರೆ ಮಾಡರ್ನ್ ಎಜುಕೇಷನ್ನು ಯಾವಾಗ ನಮ್ಮ ಇಂಡಿಯಾದಲ್ಲಿ ಇಂಟ್ರಡ್ಯೂಸ್ ಆಯಿತು ವೆಸ್ಟರ್ನ್ ಕಂಟ್ರೀಸಿಂದ, ಆವಾಗಲೇ ನಮ್ಮ ಒಂದು ಜನರಿಗೆ ನ್ಯಾಷನಲಿಸಮ್ ಎಂಬ ಒಂದು ಫೀಲಿಂಗು ಸ್ಟಾರ್ಟ್ ಆಗಿದ್ದು. ಓಕೆನಾ. ಆವಾಗಲೇ ನಮಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕೆ ಹೆಲ್ಪ್ ಮಾಡಿದ್ದು. ಓಕೆನಾ, ಎಜುಕೇಷನ್. ಸೊ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇದರಲ್ಲಿ ತಿಳ್ಕೊಳ್ಬೋದು. ಇನ್ ಡೆಮೋಕ್ರಸಿ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ಸ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲರಿಗೂ ಅವ್ರದ್ದು ಒಂದು ಎಲ್ಲ ಜನರಿಗೂ ಒಂದು ಸರ್ಟನ್ ರೈಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋಂಥದ್ದು. ಆ ರೈಟ್ಸನ್ನು ಬರೀ ಎಂಜಾಯ್ ಮಾಡ್ತಾ ಇರೋದಷ್ಟೇ ಅಲ್ಲ, ಏನೇನೋ ಒಂದು ಡ್ಯೂಟೀಸು ಫಾಲೋ ಮಾಡಬೇಕು ಪ್ರತಿ ಸಿಟಿಸನ್ ಆಫ್ ಇಂಡಿಯಾ. ಓಕೆನಾ. ಸೊ ಅದು ಅದ್ರ ಬಗ್ಗೆ ಎಲ್ಲರೂ ಅರ್ತಿರಬೇಕು, ಕಲ್ತ್ಕೊಂಡಿರಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಇಲ್ಲಿಟ್ರಸಿ. ಸೊ ಈ ಒಂದು ಎಜುಕೇಷನಿಂದ ಬರೀ ಇಲ್ಲಿಟ್ರಸಿ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿಬಿಡುತ್ತೆ. ಓಕೆನಾ. ದೇರ್ ವಾಸ್ 12% literacy in India at the time of independence. It has been enhanced to 66% in 2001. ಸೊ ಇನ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ 1947 ಬರೀ 100% ಜನ ಅಷ್ಟೇ ಓದ್ದವರಾಗಿದ್ದರು. ಆದರೆ 2001 ಟೈಮಲ್ಲಿ 66% ಜನ ಓದ್ದವರಾಗಿದ್ದರು. ಬೈ 2011 ಇಟ್ ಹ್ಯಾಸ್ ಇನ್ಕ್ರೀಸ್ ಟು 74%. 2011 74% ಆದರು. ಸ್ಟಿಲ್ ಅಬೌಟ್ 26% ಆರ್ ಇಲ್ಲಿಟ್ರೇಟ್ಸ್. ಆದ್ರೂ ಸಹ 26% ಜನ ಇನ್ನೂ ಓದ್ದೇ ಇಲ್ದಿರೋರು ಇದ್ದಾರೆ. ಹೆನ್ಸ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಅಪ್ ಮೆನಿ ಸ್ಟೆಪ್ಸ್ ಟು ಎರಾಡಿಕೇಟ್ ದಿಸ್ ಪ್ರಾಬ್ಲಮ್. ಸೊ ಗೌರ್ಮೆಂಟು ಇಲಿಟ್ರೇಸಿನ ತೊಳೆದಾಕೋಕ್ಕೆ ಸುಮಾರು ಸ್ಟೆಪ್ಸನ್ನು ತೊಗೊಂಡಿದೆ. ಸರ್ವ ಶಿಕ್ಷಾ ಅಭಿಯಾನ್ ಹ್ಯಾಸ್ ಬಿನ್ ಲಾಂಚ್ ಇನ್ 2001 ಟು ಪ್ರೊವೈಡ್ ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ ಆಫ್ ಇಯರ್ 6 to 14 years. ಓಕೆನಾ. ಸೊ ಸರ್ವ ಶಿಕ್ಷಾ ಅಭಿಯಾನ ಗೌರ್ಮೆಂಟಿಂದ ಸ್ಟಾರ್ಟ್ ಆಗಿದೆ. 6 to 14 years ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗೋದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಓಕೆನಾ. ಇಟ್ ಪ್ರೊವೈಡ್ಸ್ ಎಜುಕೇಷನ್ ಟು ಗರ್ಲ್ಸ್ ಫಿಸಿಕಲಿ ಚಾಲೆಂಜ್ಡ್ ಆ್ಯಂಡ್ ಪ್ರಯಾರಿಟಿ ಫಾರ್ ವುಮೆನ್ ಅವೇರ್ನೆಸ್. ಸೊ ಫಿಸಿಕಲಿ ಚಾಲೆಂಜ್ ಪೀಪಲಿಗೆ ಮತ್ತು ಗರ್ಲ್ಸಿಗೂ ಸಹ ಒಳ್ಳೆ ಎಜುಕೇಷನ್ ಕೊಡ್ತಾರೆ. ಯಾವುದರಲ್ಲಿ? ಸರ್ವ ಶಿಕ್ಷಾ ಅಭಿಯಾನಲ್ಲಿ. ಇನ್ 1988 ನ್ಯಾಷನಲ್ ಲಿಟ್ರಸಿ ಮಿಷನ್ ಹ್ಯಾಸ್ ಆಲ್ಸೋ ಬೀನ್ ಎಸ್ಟಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಮೇಕ್ ಇಲ್ಲಿಟ್ರೇಟ್ಸ್ ಲಿಟ್ರೇಟ್ಸ್. ಸೊ ನ್ಯಾಷನಲ್ ಲಿಟ್ರಸಿ ಮಿಷನ್ನ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಇಲ್ಲಿಟ್ರೇಟ್ಸು ಲಿಟ್ರೇಟ್ಸ್ ಆಗ್ತಾರೆ. ಸಾಕ್ಷರ ಭಾರತ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಲಾಂಚ್ ಟು ಎರಾಡಿಕೇಟ್ ಇಲ್ಲಿಟ್ರಸಿ. ಸೊ ಇದೇ ಥರ ಸಾಕ್ಷರ ಭಾರತ ಪ್ರೋಗ್ರಾಮ್ ಸಹ ಜಾರಿಗೆ ತಂದಿದ್ದಾರೆ. ಸೊ ಇಷ್ಟೇ ಅಲ್ಲ, ಕಾನ್ಸ್ಟಿಟ್ಯೂಷನಲ್ಲೂ ಇದೆ ಈ ಒಂದು ಆರ್ಟಿಕಲ್ 21A ಆಫ್ ದ ಕಾನ್ಸ್ಟಿಟ್ಯೂಷನ್. ಎಜುಕೇಷನ್ ಈಸ್ ಮೇಡ್ ಆ್ಯಸ್ ಫಂಡಮೆಂಟಲ್ ರೈಟ್. ಸೊ ಎಜುಕೇಷನ್ ಎಂಬ ಒಂದು ಥಿಂಗು ಫಂಡಮೆಂಟಲ್ ರೈಟ್ ಆಗಿದೆ. ಪ್ರತಿಯೊಂದು ಸಿಟಿಸನ್ಸಿಗೂ ಅದೊಂದು ಹಕ್ಕು, ಪ್ರತಿಯೊಂದು ಮಕ್ಕಳಿಗೂ ಅದೊಂದು ಹಕ್ಕು. ಓಕೆನಾ, ಎಜುಕೇಷನ್ ಅನ್ನೋದು. ರೈಟ್ ಟು ಎಜುಕೇಷನ್ 2009 ಹ್ಯಾಸ್ ಬಿನ್ ಗ್ಯಾರಂಟಿಡ್. ಸೊ ರೈಟ್ ಟು ಎಜುಕೇಷನ್ 2009 ಗ್ಯಾರಂಟಿ ಆಗಿಬಿಟ್ಟಿದೆ ಎಲ್ಲ ಸಿಟಿಸನ್ಸ್ ಆಫ್ ಇಂಡಿಯಾಗೆ. ಕಂಪಲ್ಸರಿ ಫ್ರೀ ಎಜುಕೇಷನ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ 6 to 14 years. 6 to 14 years ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಬೇಕೇ ಬೇಕು, ಫ್ರೀ ಎಜುಕೇಷನ್. ಓಕೆನಾ. ಸೊ ಇಷ್ಟೇ ಇಲ್ಲಿ ಕೊಟ್ಟಿದ್ದಾರೆ. ಅದರ ಅಲ್ಲದೆ ನೀವು ಇನ್ನೂ ಪಾಯಿಂಟ್ಸ್ ತಿಳ್ಕೊಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಮಿಡ್ ಡೇ ಮೀಲ್ ಸ್ಕೀಮ್ ಆಗಿರ್ಬೋದು. ಅದರಿಂದ ಬರೋ ಮಕ್ಕಳು ತುಂಬ ಪೂರ್ ಆಗಿರ್ತಾರೆ, ಅವ್ರಿಗೆ ಸರಿಯಾದ ನ್ಯೂಟ್ರಿಷನ್ ಸಿಕ್ಕಿರಲ್ಲ, ಒಳ್ಳೆ ನ್ಯೂಟ್ರಿಷನ್ ಸಹ ಕೊಡ್ತಾರೆ. ಓಕೆನಾ. ಸೊ ಇದನ್ನು ಸಹ ನೀವು ಬರಿಬೋದು. ಸೊ ಇದು ಥರ್ಡ್ ಮೇನ್ ಪ್ರಾಬ್ಲಮ್ ಆದ್ದು ಇಲಿಟ್ರಸಿ, ಮತ್ತು ಹೇಗೆ ಗೌರ್ಮೆಂಟ್ಸು ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಒಂದು ಇಲಿಟ್ರಸಿನ ತೆಗೆದಾಕೋಕ್ಕೆ, ಎರಾಡಿಕೇಟ್ ಮಾಡೋಕ್ಕೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕರಪ್ಷನ್. ಓಕೆನಾ.
ಸೊ ಕರಪ್ಷನ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ಆಫ್ ಪಬ್ಲಿಕ್ ಲೈಫ್ ಇನ್ ಅವರ್ ನೇಷನ್. ಕರಪ್ಷನ್ ಎಂಬ ಒಂದು ಥಿಂಗು ಪಬ್ಲಿಕ್ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್. ಪ್ರಾಕ್ಟಿಕಲಿ ಇಟ್ ಈಸ್ ರ್ಯಾಂಪೆಂಟ್ ಇನ್ ಎವ್ರಿ ವಾಕ್ ಆಫ್ ಲೈಫ್ ಆ್ಯಂಡ್ ಎಟ್ ಎವ್ರಿ ಲೆವೆಲ್. ಸೊ ನಾವು ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಕರಪ್ಷನ್ನ ನೋಡ್ಬೋದು. ಕರಪ್ಷನ್ ಅಂದರೆ ಏನಂತ ನೋಡಿ ಇಲ್ಲಿ. ಕರಪ್ಷನ್ ಮೀನ್ಸ್ ಆ್ಯನ್ ಇಂಡ್ಯೂಸ್ಮೆಂಟ್ ಟು ಡೂ ರಾಂಗ್ ಬೈ ಬ್ರೈವರಿ ಆರ್ ಅದರ್ ಅನ್ಲಾಫುಲ್ ಮೀನ್ಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಕೆಲಸ ಮಾಡಿಸ್ಕೊಳ್ಬೇಕಂದ್ರೆ ಆ ಆಫೀಸರ್ ಹತ್ರ ಹೋಗ್ಬಿಟ್ಟು ಈ ಕೆಲಸ ಮಾಡಿಕೊಡಿ ಅಂತ ಹೇಳ್ತಾನೆ. ಆ ಆಫೀಸರ್ದು ಡ್ಯೂಟಿ ಆಗಿರುತ್ತೆ ಕೆಲಸ ಮಾಡ್ಕೊಡೋಕ್ಕೆ, ಆದರೆ ಅವನು ಮಾಡಲ್ಲ. ಮಾಡಬೇಕಂದ್ರೆ ಬ್ರೈಬರಿ ಅಂದರೆ ಲಂಚ ಕೊಡಬೇಕಾಗತ್ತೆ, ಯಾರು ಕಸ್ಟಮರು. ಸೊ ಈ ಒಂದು ಥಿಂಗು ಅನ್ಲಾಫುಲ್ಲು, ಇದು ಲಾ ಪ್ರಕಾರ ಇಲ್ಲೀಗಲ್, ಓಕೆನಾ. ಸೊ ಆದ್ರೂ ಸಹ ನಡೀತಾ ಇದೆ. ಸೊ ಇದಕ್ಕೆ ಕರಪ್ಷನ್ ಅಂತ ಕರಿತೀವಿ, ಓಕೆನಾ. ಇಟ್ ಈಸ್ ಡಿಪಾರ್ಚರ್ ಫ್ರಮ್ ವಾಟ್ ಈಸ್ ರೈಟ್ ಆ್ಯಂಡ್ ಲೀಗಲಿ ಕರೆಕ್ಟ್. ಸೊ ಇದು ಲೀಗಲಿ ಪರ್ಫೆಕ್ಟ್ಲಿ ರಾಂಗ್. ಇದು ಡಿಪಾರ್ಚರ್ ಅಂದರೆ ಉಲ್ಟಾ, ಓಕೆನಾ, ಆಪೋಸಿಟ್ಟು. ಸೊ ಡಿಪಾರ್ಚರ್ ಫ್ರಮ್ ವಾಟ್ ಈಸ್ ರೈಟ್ ಆ್ಯಂಡ್ ಲೀಗಲಿ ಕರೆಕ್ಟ್. ಸೊ ಇದು ಲೀಗಲಿ ರಾಂಗು, ಕರೆಕ್ಟ್ ಅಲ್ಲ, ಓಕೆನಾ. ಇಟ್ ರೆಫರ್ಸ್ ಟು ಇಂಪ್ರಾಪರ್ ಆ್ಯಂಡ್ ಸೆಲ್ಫಿಶ್ ಎಕ್ಸಸೈಸ್ ಆಫ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಅಟ್ಯಾಚ್ ಟು ಅವರ್ ಪಬ್ಲಿಕ್ ಲೈಫ್. ಸೊ ಅದು ಸೆಲ್ಫಿಶ್ ಮೀನ್ಸ್ ಆಫ್ ಮೇಕಿಂಗ್ ಮನಿ ಅಂತ ಹೇಳ್ಬೋದು. ಇಟ್ ಈಸ್ ಅಬ್ಯೂಸ್ ಆಫ್ ಪವರ್ ಫಾರ್ ಪರ್ಸನಲ್ ಗೇನ್ಸ್, ಸೆಟ್ಟಿಂಗ್ ಅಸೈಡ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇದು ಅವ್ರದ್ದೊಂದು ಶಕ್ತಿ ಇರುತ್ತೆ ತಾನೇ, ಅಡ್ಮಿನಿಸ್ಟ್ರೇಟಿವ್ ಪವರ್. ಸೊ ಅದರಿಂದ ಅವರು ಹೆಚ್ಚು ದುಡ್ಡು ಮಾಡ್ಕೊಳೋಕ್ಕೆ ಒಂದು ಮೇನ್ ಒಂದು ಮೆಥಡ್ ಅಂತ ಹೇಳ್ಬೋದು ಕರಪ್ಷನ್. ಇಟ್ ಈಸ್ ಎನ್ ಎಪಿಡೆಮಿಕ್ ಆಫ್ ಪಬ್ಲಿಕ್ ಲೈಫ್. ಸೊ ಈ ಒಂದು ಎಪಿಡೆಮಿಕ್ ಅಂದರೆ ಒಂದು ರೋಗ ಅಂತಲೇ ಹೇಳ್ಬೋದು, ಜೋರಾಗಿ ಹರಡುವಂಥ ಒಂದು ರೋಗ ಕರಪ್ಷನ್, ಓಕೆನಾ. ದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಫ್ ಕರಪ್ಷನ್ ಆರ್ ಮೆನಿ. ಸೊ ಈ ಕರಪ್ಷನಿಂದ ಸುಮಾರು ನೆಗೆಟಿವ್ ದುಷ್ಪರಿಣಾಮಗಳಿವೆ. ಇಟ್ ಅಡ್ವರ್ಸ್ಲಿ ಎಫೆಕ್ಟ್ಸ್ ದ ಸೊಸೈಟಿ, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಅವರ್ ಕಂಟ್ರಿ. ಸೊ ಇದು ಪೊಲಿಟಿಕಲ್, ಸೋಷಿಯಲ್ ಮತ್ತು ಎಕನಾಮಿಕ್ ಸಿಸ್ಟಮ್ ಆಫ್ ದ ಕಂಟ್ರಿನ ಎಫೆಕ್ಟ್ ಮಾಡುತ್ತೆ, ಕೆಟ್ಟದಾಗಿ ಎಫೆಕ್ಟ್ ಮಾಡುತ್ತೆ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಆನ್ ಆ್ಯಂಟಿ ಸೋಷಿಯಲ್ ಆ್ಯಂಡ್ ಆ್ಯಂಟಿ ಎಕನಾಮಿಕ್. ಸೊ ಇದು ಸೋಷಿಯಲ್, ಒಳ್ಳೆಯ ಒಂದು ಸೋಷಿಯಲ್ನ ಹಾರ್ಮನಿನ ಪ್ರಾಬ್ಲಮ್ ಉಂಟು ಮಾಡುತ್ತೆ, ಒಳ್ಳೆ ಎಕಾನಮಿನೂ ಸಹ ಪ್ರಾಬ್ಲಮ್ ಉಂಟು ಮಾಡುತ್ತೆ. ಕರಪ್ಷನ್ ಈಸ್ ಪೊಲಿಟಿಕಲಿ ಅನ್ಸೌಂಡ್ ಆ್ಯಂಡ್ ಎಥಿಕಲಿ ರಾಂಗ್. ಕರಪ್ಷನ್ನು ಎಥಿಕಲಿ ರಾಂಗು ಮತ್ತು ಪೊಲಿಟಿಕಲಿ ಅನ್ಸೌಂಡು. ಅಂದರೆ ಪೊಲಿಟಿಕಲಿ ಅಂದರೆ ಲೀಗಲಿ ಇದು ತಪ್ಪು, ಎಥಿಕಲಿ ಅಂದರೆ ಮಾನವೀಯತೆ ಒಂದು ಗುಣದಲ್ಲಿ ಅದು ತಪ್ಪು. ದ ಲೆವೆಲ್ ಆಫ್ ಕರಪ್ಷನ್ ಲಾರ್ಜ್ಲಿ ಡಿಪೆಂಡ್ಸ್ ಆನ್ 3 ಆಸ್ಪೆಕ್ಟ್ಸ್. ಸೊ ಕರಪ್ಷನ್ ಅನ್ನೋದು ಮೂರು ಲೆವೆಲ್ಸ್ ಆಗಿ ಡಿವೈಡ್ ಮಾಡ್ಬೋದು. ಇಂಡಿವಿಜುವಲ್ ಸೆನ್ಸ್ ಆಫ್ ವ್ಯಾಲ್ಯೂಸ್, ದ ಸೆಟ್ ಆಫ್ socially expected values as the whole, the system of governance or administration, ಓಕೆನಾ. ಸೊ ಈ ಒಂದು 3 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ಬೋದು. ಬ್ರೈಬರಿ, ನೆಪೋಟಿಸಮ್, ಕ್ಯಾಸ್ಟೇಸಮ್, ರೆಡ್ ಟೇಪಿಸಮ್ ಆಲ್ ಕಮ್ ಅಂಡರ್ ದ ಕರಪ್ಷನ್ ಪ್ರಾಕ್ಟೀಸಸ್. ಸೊ ಈ ಥರ ಬ್ರೈಬರಿ, ಲಂಚ ತಿನ್ನೋದು, ನೆಪೋಟಿಸಮ್ ಮಾಡೋದು ಅಂದರೆ ಧಮ್ಕಿ ಹಾಕೋದು, ಸೊ ಈ ಥರದ್ದೆಲ್ಲ ಬರುತ್ತೆ ಕರಪ್ಷನ್ ಅಂಡರ್. It can be noticed that at all the time of election itself, unwanted corrupt activities start creeping into public life of India. ಸೊ ಇದು ಈ ಒಂದು ಕರಪ್ಷನ್ನು ಯಾವಾಗ ನೋಡ್ಬೋದು ಅಂದರೆ ನಾವು ಎಲೆಕ್ಷನ್ ಟೈಮಲ್ಲಿ ನೋಡ್ಬೋದು. ಇದರಲ್ಲಿ ಕಾಮನ್ ಆಗಿ ಆಫೀಸರ್ಸೇ ಕರಪ್ಷನ್ ಮಾಡಬೇಕಂತೇನಿಲ್ಲ, ಸಾರ್ವಜನಿಕ ಜನರು ಕೂಡ ಕರಪ್ಷನ್ ಮಾಡ್ಬೋದು, ಓಕೆನಾ. ಸೊ ಇದು ಇಲ್ಲಿ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಕರಪ್ಷನ್ ಆಲ್ಸೋ ಲೀಡ್ಸ್ ಟು ಆರ್ಗನೈಸ್ಡ್ ಕ್ರೈಮ್ಸ್. ಸೊ ಈ ಒಂದು ಕರಪ್ಷನ್ನಿಂದ ಕ್ರೈಮ್ಸು ಸಹ ಆಗ್ಬೋದು, ಮರ್ಡರ್ಸು, ರಾಬರೀಸ್ ಅನ್ನೋಕ್ಕಿಂತ ಮರ್ಡರ್ಸ್ ಜಾಸ್ತಿ ಆಗುತ್ತೆ. ಇಟ್ ಮೇ ಟೇಕ್ ಶೇಪ್ ಆಫ್ ದ ವೈಟ್ ಕಾಲರ್ಡ್ ಕ್ರೈಮ್ ಆರ್ ಪಬ್ಲಿಕ್ ವೆಲ್ಫೇರ್ ಅಫೆನ್ಸಸ್. ವೈಟ್ ಕಾಲರ್ಡ್ ಕ್ರೈಮ್ ಅಂದರೆ ಪೊಲಿಟಿಕಲ್ ಕ್ರೈಮ್ಸ್, ಓಕೆನಾ, ಆರ್ ಪಬ್ಲಿಕ್ ವೆಲ್ಫೇರ್ ಅಫೆನ್ಸಸ್, ಪಬ್ಲಿಕಲಿ ಅಫೆನ್ಸಸ್ ಆಗೋದು. ಈವನ್ ಕ್ರೈಮ್ಸ್ ಲೈಕ್ ಟ್ಯಾಕ್ಸ್ ಎವೇಷನ್, ಹೋರ್ಡಿಂಗ್, ಸ್ಮಗ್ಲಿಂಗ್, ಮಿಸ್ ಆಪರೇಷನ್, fraud, violation of tax, violation of rules of foreign exchanges, professional misconduct. So can come under corruption practices. So ಇಲ್ಲಿ ಮೇಲೆ ಕೊಟ್ಟಿರ್ತಾನೆ ನೆಪೋಟಿಸಮು, ರೆಡ್ ಟ್ಯಾಪಿಸಮು, ಕ್ಯಾಸ್ಟಿಸಮು, ಸೊ ಬ್ರೈಬರಿ ಅದೆಲ್ಲ ಸೇಮೇ ಇದು, ಓಕೆನಾ. ಮೀರ್ ಸಿನಿಕಲ್ ವ್ಯೂ ಆಫ್ ಲಿವಿಂಗ್ ವಿತ್ ಕರಪ್ಷನ್ ಡಸ್ ನಾಟ್ ಇಂಪ್ರೂವ್ ದ ಸಿಚುಯೇಷನ್. ಸೊ ನಾವು ಕರಪ್ಷನ್ ನಡೀತಾ ಇದೆ, ಓಕೆ ನಾವು ಮುಂದೆ ಹೋಗೋಣ ಜೀವನ ಅಂತ ಮಾಡಿಬಿಟ್ರೆ ಕರಪ್ಷನ್ ನಿಂತೋಗಲ್ಲ. Strong moral urge at the individual as well as the society level needed to restrain corruption. ಸೊ ಒಂದು ನಂಬಿಕೆ ಇರಬೇಕು ನಮಗೆ, ನಾವು ಕರಪ್ಷನ್ನ ತಡೆಗಟ್ತೀವಿ ಅಂತ ಒಂದು ನಂಬಿಕೆ ಇರಬೇಕು, ಆಗ ಮಾತ್ರ ಕರಪ್ಷನ್ ತಡೆಯೋಕ್ಕೆ ಸಾಧ್ಯ. ಮೆನಿ ಅ ಟೈಮ್ ಹ್ಯೂಮನ್ ವೀಕ್ನೆಸ್ ಲೈಕ್ ಸೆಲ್ಫಿಶ್ನೆಸ್, ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್, ಪರ್ಸನಲ್ ಗೇನ್ ಡೂ ನಾಟ್ ಪ್ರಮೋಟ್ ದ ಪೀಪಲ್ ಟು ರೆಸಾರ್ಟ್ ದ ಕರಪ್ಷನ್ ಪ್ರಾಕ್ಟೀಸಸ್. ಸೊ ಕಾಮನ್ ಆಗಿ ನಾವು ಏನಂತೀವಿ ಅಂದರೆ ಹೆದರಿಕೆ ಆಗಿಬಿಡುತ್ತೆ ನಮಗೆ, ನಾವು ಒಂದು ವೇಳೆ ಕರಪ್ಷನಿಗೆ ನಾವು ಅಪೋಸ್ ಮಾಡಿಬಿಟ್ರೆ ನಮಗೆ ಏನಾದರೂ ರಿಸ್ಕ್ ಆಗಿಬಿಟ್ರೆ ಅಂತ. ಸೊ ಈ ಥರದಿಂದ ಮಾಡೋದ್ರಿಂದ ನಮಗೇನು ಲಾಭ ಇಲ್ಲ, ಕರಪ್ಷನ್ ನಿಲ್ಲಲ್ಲ. ಸೊ ನಾವು ಕ್ಲೀನಾಗಿ ಲಾಸ್ ಬಗ್ಗೆ ಎಲ್ಲ
ಅರ್ಥಕೊಂಡು ಅಂದರೆ ರೈಟ್ ಟು ಎಜುಕೇಷನ್ನ ಮಾಡಿ ಕರಪ್ಷನನ್ನು ನಾವು ತಡೆಗಟ್ಟಕ್ಕೆ ಟ್ರೈ ಮಾಡಬೇಕು. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಆ್ಯಂಡ್ ವೀಕ್ ಲೀಗಲ್ ಸಿಸ್ಟಮ್ ಗಿವ್ ವೇ ಫಾರ್ ಕರಪ್ಷನ್. ಸೊ ವೀಕ್ ಲೀಗಲ್ ಸಿಸ್ಟಮ್ ಅಂದರೆ ಲಾಸ್ ಎಲ್ಲ ತುಂಬ ವೀಕ್ ಆಗಿರೋದು ಕರಪ್ಷನಿಗೆ ದಾರಿ ಮಾಡಿಕೊಡ್ತಾ ಇದೆ. As such, in order to eradicate corruption, strong political leadership, sound bureaucracy, and political matured citizens with civic sense have to struggle jointly to control the menace of corruption. ಸೊ ಇದರಲ್ಲಿ ಸೇಮ್ ಹಾಗೆ ಕೊಟ್ಟಿದ್ದಾರೆ. ನಾವು ಸ್ಟ್ರಾಂಗ್ ಆಗಿರಬೇಕು ಮತ್ತು ಲೀಗಲಿ ನಾವು ಫೈಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆನಾ. The offices of Lokpal and Lokayukta to have corrective utility to control corruption. ಸೊ ಲೋಕಪಾಲ್ ಮತ್ತು ಲೋಕಾಯುಕ್ತದಲ್ಲಿ ಕರಪ್ಷನ್ನ ತಡೆಯೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸೋಷಿಯಲ್ ಲೀಡರ್ಸ್ ಆಲ್ಸೋ ಹ್ಯಾವ್ ಗಾಟ್ ದೇರ್ ಪಾಸಿಟಿವ್ ರೋಲ್ ಇನ್ ಟ್ಯಾಕ್ಲಿಂಗ್ ದೀಸ್ ಪ್ರಾಬ್ಲಮ್ಸ್. ಸೊ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಸಹ ಮತ್ತು ಸೋಷಿಯಲ್ ರಿಫಾರ್ಮರ್ಸು ಕರಪ್ಷನ್ನ ತಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. Strict punitive measures have to be adopted while dealing with corruption at all levels in our country. ಸೊ ಕರಪ್ಷನ್ನ ನಿಲ್ಲಿಸೋಕ್ಕೆ ಸುಮಾರು ಲೆವೆಲ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟು ಟ್ರೈ ಮಾಡ್ತಾ ಇದೆ ಕರಪ್ಷನ್ನ ನಿಲ್ಲಿಸೋಕ್ಕೆ ನಮ್ಮ ದೇಶದಲ್ಲಿ. ಓಕೆನಾ. ಸೊ ಅದರಲ್ಲಿ ನಾವು ಈಗ 4ನೇ ಮೇಜರ್ ಪ್ರಾಬ್ಲಮ್ನ ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನಾವು ಫಸ್ಟಲ್ಲಿ ನಾವು ಏನು ನೋಡಿದ್ವಿ, ಸೊ ನಾವು ಪ್ರತಿಯೊಂದು ಲೆವೆಲ್ಲೂ ನಾವು ಈ ಥರ ಫಸ್ಟಿಂದ ರಿವೈಸ್ ಮಾಡ್ತಾ ಹೋಗೋಣ. ಓಕೆನಾ. ಕಮ್ಯುನಲಿಸಮ್ ಅಂದ್ರೇನು ನೀವೇ ಹೇಳಿ. ಕಮ್ಯುನಲಿಸಮ್ ಅಂದರೆ ಇಟ್ ರೆಫರ್ಸ್ ಟು ದ ಸ್ಪ್ಲಿಟ್ ಆಫ್ ಹೋಲ್ ನ್ಯಾಷನಲ್ ಕಮ್ಯುನಿಟಿ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಓಕೆನಾ. ಮತ್ತು ಸ್ಟ್ರಾಂಗ್ ಫೀಲಿಂಗು ನಮ್ಮದೇ ರಿಲಿಜನ್ ಅಂತ. ನೆಕ್ಸ್ಟ್ ರೀಜನಲಿಸಮ್ ಮೀನ್ಸ್ ದ ಸ್ಪ್ಲಿಟಿಂಗ್ ಆಫ್ ದ ಸೊಸೈಟಿ ಆನ್ ದ ಬೇಸಿಸ್ ಆಫ್ ದೇರ್ ಸ್ಟ್ರಾಂಗ್ ಫೀಲಿಂಗ್ ಆನ್ ದ ಫೇವರ್ ಆಫ್ ದ ಪ್ಲೇಸ್ ವಿಚ್ ದೇ ಲೀವ್. ಓಕೆನಾ. ಇಲಿಟ್ರಸಿ ಅಂದ್ರೇನು? ಇಲಿಟ್ರಸಿ ಮೀನ್ಸ್ ದ ಲ್ಯಾಕ್ ಆಫ್ ಲಿಟ್ರೇಟ್ ಪೀಪಲ್ ಇನ್ ದ ಕಂಟ್ರಿ. ಓಕೆನಾ. ಸೊ ಎಜುಕೇಷನ್ ಸಿಗದೆ ಇರೋದು. ಕರಪ್ಷನ್ ಅಂದ್ರೇನು? ಕರಪ್ಷನ್ ಮೀನ್ಸ್ ದ ಇಂಡ್ಯೂಸ್ಮೆಂಟ್ ಟು ಡೂ ರಾಂಗ್ ಬೈ ಬ್ರೈಬರಿ ಆರ್ ಅದರ್ ಅನ್ಲಾಫುಲ್ ಮೀನ್ಸ್. ಓಕೆನಾ. ಸೊ ಇದು ಕರಪ್ಷನ್ ಅಂತೀವಿ. ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಏನಂದರೆ ಸ್ಟೇಟಸ್ ಆಫ್ ವುಮೆನ್. ಸೊ ವುಮೆನ್ದು ಒಂದು ಸ್ಟೇಟಸ್ಸು ಅಷ್ಟು ಚೆನ್ನಾಗಿಲ್ಲ ಇಂಡಿಯಾದಲ್ಲಿ. ಓಕೆನಾ. ಸೊ ಯಾಕೆ ಮತ್ತು ಹೇಗೆ ಅದನ್ನು ತಡೆಗಟ್ಟೋದು ನೋಡೋಣ. ವಿ ಕುಡ್ ರೆಕಗ್ನೈಸ್ ದ ಅಚೀವ್ಮೆಂಟ್ಸ್ ಆಫ್ ವುಮೆನ್ ಈವನ್ ಇನ್ ದ ಪ್ರೀ ಇಂಡಿಪೆಂಡೆನ್ಸ್ ಎರಾ. ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮೊದಲು ಸಹ ಅಚೀವ್ಮೆಂಟ್ಸ್ ಆಫ್ ವುಮೆನ್ನ ನೋಡಿದ್ದೀವಿ. ವಿ ರಿಮೆಂಬರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಚೆನ್ನಮ್ಮ, ಎನ್ನಿ ಬೆಸೆಂತ್, ಕಸ್ತೂರಬಾ ಗಾಂಧಿ ಎಕ್ಸೆಟ್ರಾ. ಓಕೆನಾ. ಸೊ ಈ ಥರ ಸುಮಾರು ವುಮೆನ್ನು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಕೊಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಸೊ ಇದ್ರದ್ದೆಲ್ಲ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾವು ಮುಂದಿನ ಚಾಪ್ಟರ್ಸಲ್ಲಿ ನೋಡ್ತೀವಿ. ಇನ್ ದೀಸ್ ಡೇಸ್ ವುಮೆನ್ ವರ್ಕ್ ಆಸ್ ಟೀಚರ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್, ಪೈಲಟ್ಸ್, ಆಸ್ಟ್ರೋನಾಟ್ಸ್, ಪೊಲೀಸ್, ಪೊಲಿಟಿಷಿಯನ್ಸ್, ಡಿಫೆನ್ಸ್ ಪರ್ಸನಲ್ ಆ್ಯಂಡ್ ಸೋ ಆನ್. ಸೊ ಈಗಿನ ಕಾಲದಲ್ಲಿ ವುಮೆನ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಟೀಚರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್, ಪೈಲಟ್ಸ್ ಎಕ್ಸೆಟ್ರಾ. ಓಕೆನಾ. ಸೊ ಸ್ಟಿಲ್ ದ ಸ್ಟೇಟಸ್ ಆಫ್ ವುಮೆನ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಫರ್ದರ್. ಆದ್ರೂ ಸಹ ಸ್ಟೇಟಸ್ ಆಫ್ ವುಮೆನ್ದು ಒಂದು ಸೊಸೈಟಿಲಿ ಒಂದು ಸ್ಥಾನ ಚೆನ್ನಾಗಿಲ್ಲ. ಓಕೆನಾ. ಇನ್ನೂ ಇಂಪ್ರೂವ್ ಆಗಬೇಕು. ಸೋಷಿಯಲ್ ಸಿಸ್ಟಮ್, ಪವರ್ಟಿ, ಇಲಿಟ್ರಸಿ ಆರ್ ದ ರೀಸನ್ಸ್ ಫಾರ್ ದಿಸ್ ಬ್ಯಾಕ್ವರ್ಡ್ನೆಸ್. ಸೊ ನಾವು ಹಿಂದೆ ನೋಡಿದ್ವಿ ತಾನೆ, ಆ ಪ್ರಾಬ್ಲಮ್ಸ್ ಎಲ್ಲ ಈ ಒಂದು ಸ್ಟೇಟಸ್ ಆಫ್ ವುಮೆನಿಗೆ ಹಾನಿ ಉಂಟು ಮಾಡ್ತಾ ಇದೆ. ದಿಸ್ ಪೋಸಸ್ ಪ್ರಾಬ್ಲಮ್ ಟು ದ ನ್ಯಾಷನಲ್ ಪ್ರೋಗ್ರೆಸ್ ಆಲ್ಸೋ. ಸೊ ವುಮೆನಲ್ಲೂ ಹೆಣ್ಮಕ್ಳಲ್ಲೂ ಸಹ ಅವ್ರದ್ದೇ ಆದಂಥ ಒಂದು ಐಡಿಯಾಲಜೀಸ್ ಇರುತ್ತೆ. ಸೊ ಆ ಒಂದು ಐಡಿಯಾಲಜೀಸ್ನಾಗ ನಾವು ಕೇಳಿ ಪ್ರಮೋಟೇ ಮಾಡದೇ ಇಲ್ದಿದ್ದಾಗ ನ್ಯಾಷನಲ್ ಪ್ರೋಗ್ರೆಸ್ಸು ಆಗಲ್ಲ. ಸೊ ಅದಕ್ಕೂ ಸಹ ನಾವು ಆಪರ್ಚುನಿಟಿ ಕೊಡಬೇಕು. ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಯಾರು? ಇಂದಿರಾ ಗಾಂಧಿ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಯಾರು? ಪ್ರತಿಭಾ ಪಾಟೀಲ್. ಫಸ್ಟ್ ವುಮೆನ್ ಗವರ್ನರ್ ಯಾರು? ಸರೋಜಿನಿ ನಾಯ್ಡು. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಯಾರು? ಸುಚೇತಾ ಕೃಪಾಲಿನಿ. ಓಕೆನಾ. ಸೊ ಇದಾದ್ಮೇಲೆ ನೋಡೋಣ. ಟು ಇಂಪ್ರೂವ್ ವುಮೆನ್ಸ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ವುಮೆನ್ಸ್ದು ಒಂದು ಎಜುಕೇಷನು ಮತ್ತು ಅವ್ರ ಡೆವಲಪ್ಮೆಂಟ್ಗೋಸ್ಕರ ಗೌರ್ಮೆಂಟು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದೆ. ಥ್ರೂ ದಿಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಆರ್ ಇಂಪ್ರೂವ್ಡ್. ಆರೋಗ್ಯ ಮತ್ತು ಎಜುಕೇಷನ್ನು ಮತ್ತು ವುಮೆನ್ದು ಒಂದು ಸ್ಥಾನ ಸೊಸೈಟಿಲಿ. ಸೊ ಇದೆಲ್ಲ ಇಂಪ್ರೂವ್ ಆಗ್ತಾಯಿದೆ. ವುಮೆನ್ ಎಜುಕೇಷನ್, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಎಕ್ಸೆಟ್ರಾ. ಸೊ ಈ ಥರದ್ದೆಲ್ಲ ಒಂದು ಸುಮಾರು ಆ್ಯಕ್ಟ್ಸ್ ಬಂದಿದೆ. ಇಲ್ಲಿ ವುಮೆನ್ ಎಜುಕೇಷನ್ ಮಾಡಬೇಕು, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಮಾಡಬಾರ್ದು, ಬಾಲ್ಯ ವಿವಾಹ ಮಾಡಬಾರ್ದು, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್, ಡೌರಿನ ನಿಲ್ಲಿಸಬೇಕು, ಪ್ರೊಹಿಬಿಟ್ ಮಾಡೋದು. ಸೊ ಈ ಥರದ್ದೆಲ್ಲ ಆ್ಯಕ್ಟ್ಸು ವುಮೆನ್ ಎಂಪವರ್ಮೆಂಟ್ಗಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಜಾರಿಗೆ ತಂದಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಫಾರ್ ದ ಡೆವಲಪ್ಮೆಂಟ್ ಆಫ್ ರೂರಲ್ ವುಮೆನ್. ಸೊ ಸ್ತ್ರೀ ಶಕ್ತಿ ಪ್ರೋಗ್ರಾಮಲ್ಲಿ ರೂರಲ್ ವುಮೆನ್ನು
ರೂರಲ್ ವುಮೆನ್ದು ಡೆವಲಪ್ಮೆಂಟ್ಗಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಗೌರ್ಮೆಂಟು ಆಫ್ ಕರ್ನಾಟಕ. ದೇರ್ ಈಸ್ ಅ ಪ್ರೋಗ್ರಾಮ್ ಆಫ್ ಲೋನ್ ಆ್ಯಂಡ್ ಸಬ್ಸಿಡಿ ಫಾರ್ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ವುಮೆನ್ಸು ಸಹ ಅವ್ರದ್ದೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಬೇಕು, ಅವ್ರಿಗೂ ಸಹ ಎಂಪ್ಲಾಯ್ಮೆಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಲೋನ್ಸ್ ಮತ್ತು ಸಬ್ಸಿಡಿ ಸ್ಕೀಮ್ಸು ಸಹ ಇದೆ. ಮಹಿಳಾ ಮಂಡಲ್ಸ್, ಯುವತಿ ಮಂಡಲ್ಸ್, ಸ್ತ್ರೀ ಶಕ್ತಿ ಆರ್ಗನೈಸೇಷನ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ವುಮೆನ್ ಕೋಆಪರೇಟಿವ್ಸ್ ಹೆಲ್ಪ್ ಫಾರ್ ಆಲ್ ರೌಂಡ್ ಪ್ರೋಗ್ರೆಸ್ ಆಫ್ ವುಮೆನ್. ಸೊ ಸೊ ಇಲ್ಲಿ ಕೊಟ್ಟಿದ್ದಾರೆ ಸುಮಾರು ಆರ್ಗನೈಸೇಷನ್ಸು ಮತ್ತು ಮಂಡಲ್ಸ್ ಇವೆಲ್ಲ. ಸೊ ಇದರಿಂದ ವುಮೆನ್ದು ಪ್ರೋಗ್ರೆಸ್ಸು ಆಗತ್ತೆ. ವುಮೆನ್ ಕಮಿಷನ್ ಅಟ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಟು ಎನ್ಕ್ವೈರ್ ದ ಕೇಸಸ್ ಆಫ್ ವುಮೆನ್ ಆ್ಯಂಡ್ ಇಂಪಾರ್ಟ್ ಜಸ್ಟಿಸ್ ಟು ದೆಮ್. ಸೊ ನ್ಯಾಷನಲ್ ಲೆವೆಲಲ್ಲೂ ಮತ್ತು ಸ್ಟೇಟ್ ಲೆವೆಲಲ್ಲೂ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲೆವೆಲಲ್ಲಿ ವುಮೆನ್ ಕಮಿಷನ್ಸ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಒಂದು ಕಮಿಷನಲ್ಲಿ ಏನಾಗತ್ತಂದರೆ ವುಮೆನ್ಸಿಗೆ ಏನಾದರೂ ಅನ್ಯಾಯ ಆದಾಗ ಸೊ ಅದಕ್ಕೆ ನ್ಯಾಯವನ್ನು ಕೊಡ್ತಾರೆ ಈ ಕಮಿಷನ್. ಓಕೆನಾ. ದೇರ್ ಈಸ್ ಎನ್ ಎಫರ್ಟ್ ಟು ಹ್ಯಾವ್ ದ ರಿಸರ್ವೇಷನ್ ಆಫ್ ವುಮೆನ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಸೊ ಪಂಚಾಯತ್ ಒಂದು ಲೆವೆಲಿಂದ ಪಾರ್ಲಿಮೆಂಟ್ ಲೆವೆಲ್ ತನಕನೂ ವುಮೆನ್ನಿಗೆ ಒಂದು ಮೆಂಬರ್ ಆಗೋಕ್ಕೆ ಒಂದು ರಿಸರ್ವೇಷನ್ ಇದೆ. ಇನ್ ಕರ್ನಾಟಕ ಆಲ್ರೆಡಿ 33% ರಿಸರ್ವೇಷನ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಫಾರ್ ವುಮೆನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಸೊ ಕರ್ನಾಟಕದ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ವುಮೆನ್ಸು ಮೆಂಬರ್ ಆಗ್ಬೋದು. ಆ ಮೆಂಬರ್ಸ್ ಆಗೋಕ್ಕೆ ಸೀಟ್ಸಲ್ಲಿ 33% ರಿಸರ್ವೇಷನ್ ವುಮೆನ್ಸಿಗಿದೆ. ಈವನ್ ಇನ್ ಗೌರ್ಮೆಂಟ್ ಜಾಬ್ಸ್ ವುಮೆನ್ ರಿಸರ್ವೇಷನ್ ಹ್ಯಾಸ್ ಬಿನ್ ಪ್ರೊವೈಡೆಡ್. ಸೊ ಗೌರ್ಮೆಂಟ್ ಜಾಬ್ಸ್ ಪಡಿಬೇಕು ವುಮೆನ್ಸ್ ಅಂದ್ರೂ ಸಹ ವುಮೆನ್ಸಿಗೆ ರಿಸರ್ವೇಷನ್ ಇದೆ. ಸೊ ಇದರಿಂದ ನಾವು ಅನ್ಎಂಪ್ಲಾಯ್ಮೆಂಟು ಸಹ ತಡೆಗಟ್ಬೋದು. ಇನ್ ಇಂಡಿಯಾ, ಇಂದಿರಾ ಗಾಂಧಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರತಿಭಾ ಸಿಂಗ್ ಪಾಟೀಲ್ ಬಿಕೇಮ್ ಪ್ರೆಸಿಡೆಂಟ್. ಸೊ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಪ್ರತಿಭಾ ಪಾಟೀಲ್ ಸಿಂಗು ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗ್ತಾರೆ. A good number of women discharge duties as governors, chief ministers, ambassadors and occupy many such high positions today. ಸೊ ಸುಮಾರು ಹೆಣ್ಮಕ್ಳು ಗವರ್ನರ್ಸು ಆಗಿದ್ದಾರೆ, ಚೀಫ್ ಮಿನಿಸ್ಟರ್ಸು ಆಗಿದ್ದಾರೆ, ಅಂಬಾಸಿಡರ್ಸ್ ಸಹ ಆಗಿದ್ದಾರೆ. ಸೊ ಈ ಥರ ವುಮೆನ್ಸ್ದು ಒಂದು ಸ್ಟೇಟಸ್ನ ಇಂಡಿಯಾದಲ್ಲಿ ನಾವು ಇಂಪ್ರೂವ್ ಮಾಡ್ಬೋದು. ಓಕೆನಾ. ಸೊ ನಾವು ಫಸ್ಟ್ ಮೇಜರ್ ಪ್ರಾಬ್ಲಮ್ ಏನು ನೋಡಿದ್ವಿ? ಕಮ್ಯುನಲಿಸಮ್ ಅಂದರೆ is one of the biggest evils of Indian society. It refers to the split of the whole national community on the basis of religion. ಓಕೆನಾ. ಸೊ ನೆಕ್ಸ್ಟು ನಾವೇನು ನೋಡಿದ್ವಿ? ರೀಜನಲಿಸಮ್ ಇಸ್ ದ ಸ್ಪ್ಲಿಟಿಂಗ್ ಆಫ್ ದ ಸೊಸೈಟಿ ಆ್ಯಂಡ್ ಸ್ಟ್ರಾಂಗ್ ಫೀಲಿಂಗ್ ಆಫ್ ದ ಪೀಪಲ್ ಇನ್ ಫೇವರ್ ಆಫ್ ದ ಲೋಕಲ್ ಏರಿಯಾ ಇನ್ ವಿಚ್ ದೇ ಲಿವ್. ಓಕೆನಾ. ನೆಕ್ಸ್ಟು ಇಲಿಟ್ರಸಿ ಮೀನ್ಸ್ ದ ಲ್ಯಾಕ್ ಆಫ್ ಲಿಟ್ರೇಟ್ ಪೀಪಲ್ ಇನ್ ಅ ರೀಜಿಯನ್. ಸೊ ಇದಕ್ಕೆ ಇಲಿಟ್ರಸಿ ಅಂತ ಕರಿತೀವಿ. ಇದಕ್ಕೇನು ಪ್ರಾಪರ್ ಡೆಫಿನೇಷನ್ ಏನು ಕೊಟ್ಟಿಲ್ಲ. ಸೊ ನೀವು ಇಲಿಟ್ರಸಿ ಅಂದರೆ ಎಜುಕೇಟೆಡ್ ಪೀಪಲ್ ಅಂದರೆ ಲಿಟ್ರೇಟ್ ಪೀಪಲ್ಲು ಕಮ್ಮಿ ಇರೋದಕ್ಕೆ ಇಲಿಟ್ರಸಿ ಅಂತ ಕರಿತೀವಿ. ಮತ್ತು ಕರಪ್ಷನ್ ಅಂದ್ರೇನು? ಕರಪ್ಷನ್ ಮೀನ್ಸ್ ದ ಆ್ಯನ್ ಇಂಡ್ಯೂಸ್ಮೆಂಟ್ ಟು ಡೂ ರಾಂಗ್ ಬೈ ಬ್ರೈಬರಿ ಆರ್ ಅದರ್ ಅನ್ಲಾಫುಲ್ ಮೀನ್ಸ್. ನೆಕ್ಸ್ಟ್ ಸ್ಟೇಟಸ್ ಆಫ್ ವುಮೆನ್ನು ಸಹ ಏನು ಪ್ರಾಪರ್ ಡೆಫಿನೇಷನ್ ಏನಿಲ್ಲ. ಸೊ ಇದರಲ್ಲಿ ನೀವೇನು ಹೇಳ್ಬೋದು ಅಂದರೆ ಸ್ಟೇಟಸ್ ಆಫ್ ವುಮೆನ್ನ ನಾವು ಇಂಡಿಯಾದಲ್ಲಿ ಇಂಪ್ರೂವ್ ಮಾಡೋಕ್ಕೆ ಸುಮಾರು ಆ್ಯಕ್ಟ್ಸು, ಫಾರ್ ಎಕ್ಸಾಂಪಲ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಆಗಿರ್ಬೋದು, ಮತ್ತು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗಿರ್ಬೋದು, ಡೋರಿ ಪ್ರೊಹಿಬಿಷನ್ ಆ್ಯಕ್ಟ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಗೌರ್ಮೆಂಟು ಸುಮಾರು ಇಂಪ್ಲಿಮೆಂಟು ಮಾಡಿ ಮತ್ತು ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಿ ವುಮೆನ್ದು ಒಂದು ಸೊಸೈಟಿಲಿ ಸ್ಟೇಟಸ್ನ ಇಂಪ್ರೂವ್ ಮಾಡ್ತಾಯಿದೆ. ಓಕೆನಾ. ಸೊ ಈಗ ನಾವು ಇಲ್ಲಿ 5 ಒಂದು ಮೇಜರ್ ಪ್ರಾಬ್ಲಮ್ಸ್ನ ನೋಡಿದ್ವಿ. ಉಳಿದ 5 ಮೇಜರ್ ಪ್ರಾಬ್ಲಮ್ಸ್ ಯಾವ್ಯಾವುದು ಅಂತ ನೋಡೋಣ. ಎಕನಾಮಿಕ್ ಇನ್ಇಕ್ವಾಲಿಟಿ, ಓವರ್ ಪಾಪ್ಯುಲೇಷನ್, ಪಾವರ್ಟಿ ಮತ್ತು ಸ್ಮಗ್ಲಿಂಗ್ ಮತ್ತು ಮತ್ತೊಂದು ಇಲ್ಲಿದೆ ಪ್ರಾಫಿಟರಿಂಗ್. ಸೊ ಈ ಒಂದು 4 ಮೇನ್ ಪ್ರಾಬ್ಲಮ್ಸ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಸೊ ಇದು ಪಾರ್ಟ್ 1 ವಿಡಿಯೋ ಆಯಿತು. ಪಾರ್ಟ್ 2 ವಿಡಿಯೋದಲ್ಲಿ ನಾವು ಈ ಒಂದು ಪಾಠನ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.